ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಪರಂಜ್ಯೋತಿ ಶಿವ ತಂದೆಯನ್ನು ಪರಮಧಾಮದಲ್ಲಿ ಸ್ಮರಿಸಿಕೊಂಡು ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬ ಸರಸ್ವತಿ ಮಮ್ಮ ತಾಯಿಯವರನ್ನು ಸೂಕ್ಷ್ಮವತನದಲ್ಲಿ ಸ್ಮರಿಸಿಕೊಂಡು ಯಜ್ಞದ ಎಲ್ಲ ಆದಿರತ್ನರನ್ನು ಸಮಸ್ತ ಈಶ್ವರೀಯ ಪರಿವಾರವನ್ನು ನಿಮಿತ್ತ ಶಿಕ್ಷಕಿ ಅಕ್ಕಂದಿರನ್ನು ಸೂಕ್ಷ್ಮವಾಗಿ ಆಹ್ವಾನಿಸುತ್ತಾ ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರ ಆತ್ಮರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಮುರಳಿಯಲ್ಲಿ ಅನೇಕ ಮಹಾವಾಕ್ಯಗಳನ್ನು ಶಿವತಂದೆ ಕೊಟ್ಟಿದ್ದಾರೆ. ಅದರಲ್ಲೂ ಇವತ್ತು ವಿಶೇಷವಾದ ವರದಾನ ಸ್ಲೋಗನ್ಗಳಿದೆ. ಈ ದಿನದ ಸ್ಲೋಗನ್ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾಡೋಣ. ಈ ದಿನದ ಸ್ಲೋಗನ್ ಆಗಿದೆ, ನಿಮ್ಮ ಸ್ವಭಾವವನ್ನು ಸರಳ ಮಾಡಿಕೊಳ್ಳುವುದೇ ಸಮಾಧಾನ ಸ್ಥಿತಿಯಿಂದ ಇರುವ ವಿಧಿಯಾಗಿದೆ ಅಂತ. ಸಮಾಧಾನ ಸ್ಥಿತಿಯನ್ನು ಮಾಡಿಕೊಳ್ಳುವ ವಿಧಿ ಏನು ಅಂದರೆ ನಮ್ಮ ಸ್ವಭಾವವನ್ನು ಸರಳ ಮಾಡಿಕೊಳ್ಳುವುದು ಅಂತ ಹೇಳಿದ್ದಾರೆ. ನಿಜವಾದ ಜೀವನದ ಸೌಂದರ್ಯ ನಮ್ಮ ಜೀವನದ ಒಂದು ಏನಂತೀರ, ಅದಕ್ಕೆ ಟೇಸ್ಟ್ ಅಂತಿರೋ, ತಿರುಳು ಅಂತಿರೋ, ಅಥವಾ ಇವತ್ತಿನ ಭಾಷೆಯಲ್ಲಿ ಹೇಳೋದಾದರೆ ಫ್ಲೇವರ್ ಅಂತಿರೋ, ಜೀವನದ ಫ್ಲೇವರ್ ನಮಗೆ ಸಿಗೋದು ಯಾವಾಗ ಅಂತಂದರೆ ನಮ್ಮ ಸ್ವಭಾವ ಸರಳ ಆದಾಗ. ಏನು ಸರಳ ಆಗೋದು? ಸರಳ ಅಂದರೆ ನಾವು ಒಳ್ಳೆ ಮನೆಯಲ್ಲಿ ಇರಬಾರ್ದ, ಕಾರಲ್ಲಿ ಓಡಾಡಬಾರ್ದ, ಫ್ಲೈಟಲ್ಲಿ ತಿರುಗಾಡಬಾರ್ದ, ಸಂಪಾದನೆ ಮಾಡಬಾರ್ದ? ಹಾಗೇನೂ ಇಲ್ಲ. ಸ್ವಭಾವ ಸರಳ ಆಗಬೇಕು ಅಂತ ಹೇಳಿದರೆ ಹೊರತಾಗಿ ನಿಮ್ಮ ಜೀವನ ಶೈಲಿ ಸರಳವಾಗಿರಬೇಕು ಅಂತ ಕಂಡೀಷನ್ ಏನಿಲ್ಲ. ನಿಮ್ಮ ಪಾತ್ರದಲ್ಲಿ ತುಂಬ ಚೆನ್ನಾಗಿ ಎಲ್ಲವೂ ಕೂಡ ಸೌಲಭ್ಯಗಳು ದೊರೆತಿತ್ತು ಅಂತಂದರೆ, ಎಲ್ಲ ಸಾಧನಗಳು ಸೌಕರ್ಯಗಳು ಇತ್ತು ಅಂದರೆ ಅದನ್ನು ಅನುಭವಿಸುವುದು ತಪ್ಪಲ್ಲ. ಸಾಧನಗಳು ಕಡಿಮೆ ಮಾಡ್ಕೊಂಡ್ರೆ ನಾವು ಸರಳ ಆಗ್ತೀವಿ ಹಾಗೇನಿಲ್ಲ. ಹಾಗೆ ಎಲ್ಲದರ ಮಧ್ಯೆ ಇದ್ದೂ ಕೂಡ, ಸಿರಿ ಸಂಪತ್ತು ಸಂಪಾದನೆಯ ಮಧ್ಯೆ ಇದ್ದರೂ ಕೂಡ ನಮ್ಮ ಸ್ವಭಾವವನ್ನು ಸರಳವಾಗಿಟ್ಕೊಳ್ಳೋದಕ್ಕೆ ಬರುತ್ತೆ. ಬಹಳಷ್ಟು ಜನ ಈ ಸಿರಿವಂತರು ಅಂತ ನಾವು ಯಾರನ್ನ ಕರಿತೇವೆ, ಸೌಕರ್ಯವಂತರು, ಅನೇಕ ಸಾಧನಗಳು ಸೌಲಭ್ಯಗಳು ಉಳ್ಳಂಥವರು, ಒಂದಷ್ಟು ಆರ್ಥಿಕವಾಗಿ ಉತ್ತಮವಾಗಿ ಜೀವನವನ್ನು ಮಾಡ್ತಕ್ಕಂಥವ್ರನ್ನ ನೋಡಿ ಅವರೇನಪ್ಪ ದೊಡ್ಡವರು, ಅವರ ಅಹಂಕಾರಿಗಳು ಅನ್ನೋ ಪಟ್ಟವನ್ನು ಬಹಳ ಬೇಗ ಈ ಸಮಾಜ ಕಟ್ಟುತ್ತೆ. ಇನ್ನು ಮೈಯಲ್ಲಿ ಮಲಿನವಾದ ಅಥವಾ ಹರಿದ ಬಟ್ಟೆ ಇತ್ತು, ಸಾಮಾನ್ಯ ಜೀವನ ಅಥವಾ ಒಂದು ಬಡತನದ ಜೀವನವನ್ನು ಮಾಡ್ತಾ ಇದ್ರು ಅಂತ ಇಟ್ಕೊಳ್ಳೋಣ. ಆಗ ಸಮಾಜ ಅವರು ಸರಳದರ ಅಂತ ಅನ್ಕೊಂಡ್ಬಿಡ್ತಾರೆ. ಈ ಸಮಾಜ ಹೆಂಗೆ ಅಂದರೆ ಒಂಥರ ಪಾದರಸ ಇದ್ದಂಗಿದೆ, ಯಾವಾಗ ಯಾವ ರೂಪ ತಾಳುತ್ತೆ ಗೊತ್ತಾಗೋದಿಲ್ಲ. ಅದೊಂಥರ ಅದು ಯಾರಿಗೂ ಸಿಕ್ಕಿಲ್ಲ ಇಲ್ಲಿ ತನಕ. ಸಮಾಜ ಬಲು ಮಜೆ ಇದೆ.
ಸ್ವಲ್ಪ ಸೂಟು ಬೂಟು ಅಥವಾ ಕಾರಲ್ಲಿ ಹಾಕೊಂಡು ಅಥವಾ ಬಂಗಾರ ಹಾಕೊಂಡು ಚೆನ್ನಾಗಿದ್ರು ಅಂದರೆ ಇವರೇನಪ್ಪ ಭಾರಿ ಅಂತ ಹಿಂಗೆ ಉಬ್ಬೇರಿಸಿ ನೋಡೋದು. ಏನೂ ಇಲ್ಲ ಅಂದರೆ ಬಿಡೋ ನಾವು ಚೆನ್ನಾಗಿದ್ದೀವಿ ಅಂತ ಹಿಂಗೆ ಹೇಳೋದು, ಅವನದೇನು ತಪ್ಪಿಲ್ಲ ಅಂತ ಹೇಳೋದು. ಹೊರಗಡೆಯ ಭೌತಿಕ ಸೌಕರ್ಯ ಸಾಧನಗಳು ಅಥವಾ ಜೀವನ ಶೈಲಿಯನ್ನು ನೋಡಿ ಇವನು ಸರಳ ಇದ್ದಾನೆ, ಇವನು ಕಠಿಣ ಇದ್ದಾನೆ ಅಂತ ಹೇಳಕ್ಕಾಗೋದಿಲ್ಲ. ಇದು ಸ್ವತಃ ನನ್ನ ಅನುಭವ. ಸಾಕಷ್ಟು ಶ್ರೀಮಂತರ ಮನೆಗೆ ನಾವು ಎಷ್ಟೋ ಸಲ ಅನೇಕ ವಿಚಾರದಲ್ಲಿ ಅಥವಾ ಜ್ಞಾನದ ವಿಚಾರದಿಂದ ಹೋದಾಗ ಸ್ವಭಾವತಃ ಎಷ್ಟು ಸರಳ ಅಂದರೆ ಡೌನ್ ಟು ಅರ್ತ್ ಅಂತಾರಲ್ಲ, ಅದು ಅವರಿಗೆ ಸೂಟೇಬಲ್ ಆಗುತ್ತೆ. ಆ್ಯಕ್ಚುಲಿ ಅದು ಎಲ್ಲ ಇದ್ದು, ಸಾಧನಗಳಿದ್ದು, ಸೌಕರ್ಯ ಇದ್ದು, ಶ್ರೀಮಂತಿಕೆ ಇದ್ದು, ಬೇಕಾದಂಗೆ ಭೋಗಿಸುವಂಥ ವೈಭೋಗ ಇದ್ದೂ ಕೂಡ ಅವರ ಸ್ವಭಾವ ಡೌನ್ ಟು ಅರ್ತ್ ಇರುವಂಥವ್ರನ್ನ ಸಾಕಷ್ಟು ಜನರನ್ನು ನಾನು ನೋಡಿದ್ದೇನೆ. ಇದು ನನ್ನ ವೈಯಕ್ತಿಕ ಅನುಭವ. ತುಂಬ ಸರಳವಾಗಿರ್ತಾರೆ ಅವರು, ತುಂಬ ವಿನಯವಂತರಾಗಿರ್ತಾರೆ, ವಿಧೇಯವಂತರಾಗಿರ್ತಾರೆ. ಅದು ಯಾಕೋ ಹಂಗಿರೋದಕ್ಕೆ ಅವ್ರ ಹತ್ರ ಸಂಪತ್ತು, ಸಮಾಧಾನಗಳು, ಎಲ್ಲ ಸೌಕರ್ಯಗಳು ಸಿಕ್ಕಿರಬಹುದೇನೋ ಅಂತ ನನಗೆ ಇತ್ತೀಚೆಗೆ ಅನಿಸ್ಲಿಕ್ಕೆ ಆರಂಭ ಆಯಿತು. ಯಾರಲ್ಲಿ ವಿನಯ ಇದ್ದು, ಸರಳ ಸ್ವಭಾವ ಇದ್ದು, ಬೇಕಾದಷ್ಟು ಸೌಕರ್ಯ ಬರಲಿ, ಶ್ರೀಮಂತಿಕೆ ಬರಲಿ, ಅದು ಸದುಪಯೋಗ ಆಗುತ್ತೆ ವಿನಃ ದುರುಪಯೋಗ ಆಗೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಯಾರನ್ನ ನಾವು ಕೆಲವರನ್ನ ಬಡವರು ಅಥವಾ ಏನೂ ಇಲ್ಲದೆ ಇರೋರು, ಗತಿಗೆಟ್ಟವರು, ತೊಂದರೆಯಲ್ಲಿರೋರು, ಕಷ್ಟದಲ್ಲಿರೋರು ಅಂತ ನಾವು ನೋಡ್ತೇವೆ. ಅವರಿಗಿರೋ ದುರಹಂಕಾರ ಎಲ್ಲರೂ ಅಂತ ಹೇಳ್ತಾ ಇಲ್ಲ, ಕೆಲವರಲ್ಲಿ ಎಷ್ಟಿರುತ್ತೆ ಅಂದ್ರೆ ಸಿಕ್ಕಾಪಟ್ಟೆ. ನಾನೇನು ಕಡಿಮೆ, ಆ್ಯಕ್ಚುಲಿ ಮೂಲತಃ ಕಡಿಮೆ ಏನಿಲ್ಲ. ಮನುಷ್ಯನಿಗೆ ಯಾರು ಹೆಚ್ಚು ಇಲ್ಲ, ಕಡಿಮೆ ಇಲ್ಲ. ಮನುಷ್ಯನಾಗಿ ಆತ್ಮನಾಗಿ ಕೂಡ ಯಾರು ಹೆಚ್ಚು ಇಲ್ಲ, ಕಡಿಮೆ ಇಲ್ಲ. ಸೌಕರ್ಯಗಳಿಂದ ಹೆಚ್ಚು ಕಡಿಮೆ ಇರಬಹುದು, ಸಾಧನಗಳಿಂದ ಹೆಚ್ಚು ಕಡಿಮೆ ಇರಬಹುದು, ಜೀವನ ಶೈಲಿಯಿಂದ ಹೆಚ್ಚು ಕಡಿಮೆ ಇರಬಹುದು. ಅದು ನಮಗಿಲ್ಲಿ ಮ್ಯಾಟ್ರೇ ಅಲ್ಲ. ಆದರೆ ಒಳಗಿನ ಸ್ವಭಾವ ಅಂತ ಬಂದರೆ ಅರಮನೆಯಲ್ಲಿರೋರಿಗಿಂತ ಗುಡಿಸಲಲ್ಲಿರೋರಿಗೆ ಹೆಚ್ಚಾಗ್ತಾ ಇದೆಯಲ್ಲ ಇವತ್ತು. ಹಾಗಂತ ಇವರು ಸರಳ ವ್ಯಕ್ತಿಗಳಂತ ಹೇಳೋಕ್ಕಾಗತ್ತಾ? ನೋಡ್ರಿ ಸಣ್ಣ ಗುಡಿಸಲಲ್ಲಿ ಬದುಕ್ತಿದ್ದಾರೆ, ನೋಡ್ರಿ ಮೈ ಮೇಲೆ ಹರಿದ ಬಟ್ಟೆ ಹಾಕ್ಕೊಂಡಿದ್ದಾರೆ, ನೋಡ್ರಿ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ. ಹಾಗಂತ ಮಾತ್ರಕ್ಕೆ ಅಹಂಕಾರ ಇರಬೇಕೇನು? ಸ್ವಾಭಿಮಾನ ಖಂಡಿತ ಇರಬೇಕು. ಸ್ವಾಭಿಮಾನ ಇರಲೇಬೇಕು, ಮಸ್ಟ್ ಅಂಡ್ ಶುಡ್. ಅದು ಶ್ರೀಮಂತರಲ್ಲಿ ಇರುತ್ತೋ ಇಲ್ಲ ಗೊತ್ತಿಲ್ಲ, ಬಡವರಲ್ಲಿ ಇರಲೇಬೇಕು. ಯಾಕಂದ್ರೆ ಬದುಕಕ್ಕಾಗಲ್ಲ ಈ ಸಮಾಜದಲ್ಲಿ. ಅದು ನನಗೆ ವಾಸ್ತವ ಸತ್ಯ ಗೊತ್ತಿದೆ, ಅದರ ಅರಿವಿದೆ ನಮಗೆ. ಆದರೆ ಹಸಿದ ಹೊಟ್ಟೆ, ಹರಕ ಬಟ್ಟೆ, ಮುರಿದ ಚಾಪೆ ಇದ್ರೂ ಕೂಡ ಸ್ವಾಭಿಮಾನ ಇದ್ರೆ ತಪ್ಪು ಖಂಡಿತ ಇಲ್ಲ. ಆದರೆ ಒಳಗಡೆ ದುರಹಂಕಾರ ತುಂಬಿರೋರನ್ನ ನಾನು ಸಾಕಷ್ಟು ಜನರು ನೋಡಿದೆ, ತುಂಬ ಜನಕ್ಕೆ. ಒಂದು ಚೂರು ವಿನಯ ಕಾಣಿಸೋದಿಲ್ಲ ಇವರ ಹತ್ರ, ಒಂದು ಚೂರು ಭಯ ಇಲ್ಲ, ಭಕ್ತಿ ಇಲ್ಲ, ವಿನಯ ಇಲ್ಲ, ವಿಧೇಯತೆ ಇಲ್ಲ. ನಾನು ಇರೋದೇ ಹಿಂಗೆ, ನಾನು ಆಡಿದ್ದೇ ಆಟ, ಮಾಡಿದ್ದೇ ಶಾಸನ ಅನ್ನೋ ಥರದಲ್ಲಿ. ಹಾಗಂತ ಇವ್ರನ್ನ ಸರಳ ಸ್ವಭಾವನಕ್ಕಾಗತ್ತೆ? ಸರಳವಾದ ಊಟ, ಸರಳವಾದ ವಸ್ತ್ರ, ಸರಳವಾದ ಜೀವನ ಶೈಲಿ ಇದೆ ಅಂದ ಮಾತ್ರಕ್ಕೆ ಇವರನ್ನ ಸರಳ ಸ್ವಭಾವದವರ ಅನ್ನಲಿಕ್ಕಾಗತ್ತಾ? ಖಂಡಿತ ಇಲ್ಲ. ಒಳಗಿರುವ ಘಮಂಡತನ, ಅಹಂಕಾರ, ಅದರಿಂದನೇ ಅವ್ರ ಸ್ಥಿತಿ ಆ ರೀತಿ ಆಗಿದೆ ಅಂತ ಕೂಡ ಎಷ್ಟೋ ಸಲ ಅನಿಸುತ್ತೆ. ನಿಜಕ್ಕೂ ಕೂಡ ಈ ಜೀವನದಲ್ಲಿ ಬದುಕಬೇಕಾದ್ರೆ ಸರಳತೆ, ವಿಧೇಯತೆ, ವಿನಯತೆ ಅನ್ನೋದು ತುಂಬ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ನೀನು ಗುಡಿಸ್ಲಲ್ಲಾದರೂ ಇರು, ಅರಮನೆಯಲ್ಲಾದರೂ, ನೀನು ಸಾಮಾನ್ಯ ಭೋಜನ ಆದರೂ ಮಾಡು, ಮೃಷ್ಟಾನ್ನ ಭೋಜನ ಆದರೂ ಮಾಡು, ಸಾಮಾನ್ಯ ಬಟ್ಟೆ ಆದರೂ ಧರಿಸು, ಕೋಟು ಶೂಟು ಆದರೂ ಧರಿಸು. ನಿನ್ನ ಬದುಕಿನ ಜೀವನದ ಶೈಲಿ ಸಿರಿವಂತಿಕೆಯಿಂದಾದರೂ ಕೂಡಿರಲಿ, ಬಡತನದಿಂದಾದರೂ ಕೂಡಿರಲಿ, ಅದು ಮ್ಯಾಟ್ರ್ ಆಗೋಲ್ಲ. ನಿನ್ನ ಒಳಗಿನ ಸ್ವಭಾವ ಎಷ್ಟು ಮೃದುವಾಗಿದೆ. ಎಷ್ಟು ಅಂದರೆ ಇವತ್ತು ತಿನ್ನಕ್ಕೊಂದತ್ತು ಊಟಕ್ಕೂ ಕಷ್ಟ ಇದೆ, ಯಾರು ಕೇಳೋರಿಲ್ದಂಥ ಪರಿಸ್ಥಿತಿ, ಏನೇ ಆದರೂ ಕೂಡ ನೋಡ್ಕೊಳ್ಳೋಕ್ಕಾಗದೇ ಇರೋವಂಥ ಪರಿಸ್ಥಿತಿ, ಪ್ರತಿಯೊಬ್ಬರ ಮುಂದೆ ಕೈ ಒಡ್ಡುವಂಥ ಪರಿಸ್ಥಿತಿ ಇದ್ರೂ ಕೂಡ ಒಳಗಡೆ ದುರಹಂಕಾರ ತುಂಬ್ಕೊಂತೀವಿ ಅಂದರೆ ಇನ್ನು ಯಾವಾಗ ಪಾಠ ಕಲಿಯೋರು ನೀವು? ಇನ್ನು ಯಾವಾಗ ಪಾಠಕ್ಕೆ? ಬಲೆ ಶ್ರೀಮಂತರ ಹತ್ರ ಈ ಸೊಕ್ಕಿತ್ತು, ದಿಮಾಕಿತ್ತು, ಅದು ಬೇರೆ ಲೆವೆಲ್, ಅದು ಇಳಿದಾಗ ಅವ್ರು ಇಳಿತಾರೆ ಅಂತ ಹೇಳ್ಬೋದು. ನೀವು ಯಾವಾಗ ಕಲಿಯೋದು?
ಬಿದ್ದೋಗಿರಿ, ಕೆಳಗಡೆನೆ ಕೆಸರಲ್ಲಿ ಪಾತಾಳದಲ್ಲಿ ಇಳಿದಿದ್ರಿ, ಇನ್ನು ಎಲ್ಲಿಗೆ ಹೋಗ್ಬೇಕು ನೀವು? ಇನ್ನು ಯಾವಾಗ ಪಾಠ ಕಲಿತೀರಿ ನೀವು? ಅಷ್ಟು ಕೆಳಗೆ ಬಿದ್ದ ಮೇಲೆ ನೀವು ಪಾಠ ಕಲಿತಿಲ್ಲ ಅಂದರೆ. ಇದು ತರವಲ್ಲ, ಯಾರಿಗೂ ತರವಲ್ಲ. ಮನುಷ್ಯಾತ್ಮರದ, ನಾನಿಲ್ಲಿ ಶ್ರೀಮಂತರು ಬಡವರು ಅಂತ ಮಾತಾಡುತ್ತಿಲ್ಲ, ಶ್ರೇಷ್ಠ ಜೀವನ ಶೈಲಿ ಉಳ್ಳವರು ಅಥವಾ ಸರಳ ಅಥವಾ ಸಾಮಾನ್ಯ ಜೀವನ ಶೈಲಿ ಉಳ್ಳವರಂತಲ್ಲ, ಅಥವಾ ಅವ್ರು ಮಾತ್ರ ಸರಿ ಇವರು ತಪ್ಪು ಅಂತಲ್ಲ. ಅಲ್ಲಿರೋರಿಗೆ ದುರಹಂಕಾರ ಇದೆ, ಅಹಂಕಾರ ಇದೆ, ಅದು ಕಾಮನ್ ಅದು. ಯಾಕಂದ್ರೆ ಅವ್ರ ಹತ್ರ ಎಲ್ಲ ವ್ಯವಸ್ಥೆ ಇದ್ದು ಅವ್ರಿಗೇನು ಭಗವಂತ ಒಂದು ಹಿಂದಿನ ಜನ್ಮದ ಪುಣ್ಯ ಕರ್ಮಗಳ ಅನುಸಾರವಾಗಿ ಕೊಟ್ಟಿದ್ದಾನೆ, ಅದಕ್ಕೆ ತಕ್ಕಂಗೆ ದುರಹಂಕಾರ ಮೇರ್ತಿದ್ರಪ್ಪ, ಮೇರಿಲಿ, ನಮ್ಮದೇನಿಲ್ಲ. ಅದಕ್ಕೊಂದು ಪೆಟ್ಟು ಬಿತ್ತು ಅಂದ್ರೆ ಅಟ್ಲೀಸ್ಟ್ ಅವ್ರು ಬದಲಾಗ್ತಾರೆ ಅಂತ ಅನ್ಕೊಳ್ತೀವಿ ನಾವು. ಆದರೆ ಇವರು ಕಿತ್ತುಕೊಂಡು ತಿನ್ನೋ ಪರಿಸ್ಥಿತಿ ಇದೆ, ಹಾಳಾಗಿರೋ ಪರಿಸ್ಥಿತಿ ಇದೆ. ಇವಾಗಲೂ ಒಂದಷ್ಟು ವಿನಯ ಇಲ್ಲ, ಒಂದು ಹಿರಿಯರು ಕಿರಿಯರು ಅನ್ನೋದಿಲ್ಲ, ಒಳ್ಳೆಯವರು ಕೆಟ್ಟವರು ಅನ್ನೋದಿಲ್ಲ, ನಮ್ಮವರು ತಮ್ಮವರು ಅನ್ನೋದಿಲ್ಲ, ದುರಹಂಕಾರ. ಜೀವನ ಶೈಲಿ ಸರಳ ಇದ್ದ ಮಾತ್ರಕ್ಕೆ ಅಥವಾ ಬಡತನದಿಂದ ಕೂಡಿದ ಮಾತ್ರಕ್ಕೆ ಅವರೆಲ್ಲರೂ ಕೂಡ ಸರಳ ಸ್ವಭಾವದವರಂತಲ್ಲ. ಹಾಗಂತ ಎಲ್ಲರೂ ಆಗಿದ್ದಾರೆ ಅಂದ್ರೆ ಖಂಡಿತವಾಗಿಲ್ಲ. 100ಕ್ಕೆ 10% ಅಂತೂ ಆ ಥರ ಸಿಗ್ತಾರೆ ಕೊನೆ. ಆ 10% ಜನರ ಬಗ್ಗೆ ಮಾತಾಡ್ತಿದ್ದೀನಿ ನಾನು. 90% ಉಳಿದಿರೋರು ಚೆನ್ನಾಗಿದ್ದಾರೆ, ಅವ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಯಾಕೆ ಇದನ್ನ ನಾನು ಕ್ಲಾರಿಟಿ ಕೊಡಬೇಕಾಗಿದೆ ಅಂದರೆ, ಸರಳ ಸ್ವಭಾವ ಅಂದರೆ ಬಹಳ ಜನ ಸರಳವಾಗಿ ಬದುಕೋದು ಅಂತ ಅನ್ಕೊಳ್ತಾರೆ. ಅಲ್ಲ, ಎಷ್ಟೋ ಜನ ಒಳ್ಳೆ ಮಹಲ್ಗಳಲ್ಲಿ ಬದುಕುವಂಥವ್ರನ್ನ ನಾನು ನೋಡಿದ್ದೀನಿ. ಅವರು ವಿಧೇಯತೆ ಕಂಡು ಬೆಕ್ಕಸ ಬೆರಗಾಗಿ ಹೋಗಿದ್ದೀನಿ. ನಾವಿಷ್ಟು ಆಧ್ಯಾತ್ಮಿಕ ಮಾರ್ಗದಲ್ಲಿದ್ದು ಭಗವಂತನಿಗೆ ಶರಣಾಗಿ ಭಗವಂತನಿಗೆ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಂಡಿರೋರನ್ನು ಒಂದು ಸಲ ಯೋಚನೆ ಮಾಡ್ಬೇಕನ್ನೋಷ್ಟರ ಮಟ್ಟಿಗೆ ಅವರಲ್ಲಿ ವಿಧೇಯತೆ ಕಂಡಿದ್ದೀನಿ. ಒಂದು ಸಲ ಹೋಗಿದ್ವಿ ನಾವು ಯಲಹಂಕದಲ್ಲಿ, ನಾವೆಲ್ಲ ಪರಿವಾರದವರು ಸೇರಿ ಅಕ್ಕವರು ನಮ್ಮನ್ನು ಒನ್ ಡೇ ಪಿಕ್ನಿಕ್ ಟೈಪು ಅಥವಾ ಒನ್ ಡೇ ಪುರುಷಾರ್ಥ ಅಥವಾ ಆ ಥರ ಮಾಡಲಿಕ್ಕೆ ಅಲ್ಲಿಗೆ ಹೋಗ್ತಿರ್ತೀವಿ. ಯಾವಾಗಲೂ ವರ್ಷಕ್ಕೊಂದ್ಸಲ 2 ಸಲ ಹೋಗ್ತೀವಿ. 20 ಕೋಟಿ ರೂಪಾಯಿ ಮನೆ ಕಟ್ಟಿಸಿದರು ಅವರು. ಇದರಲ್ಲಿ ಒಂದು ಚೂರು ನಾನು ಹೇಳುವಂಥದ್ರಲ್ಲಿ ಉತ್ಪ್ರೇಕ್ಷೆ ಇಲ್ಲ, ಇನ್ನು ಜಾಸ್ತಿ ಇದೆ, ನಾನು ಸ್ವಲ್ಪ ಕಡಿಮೆನೇ ಹೇಳ್ಕೊಳ್ತಾ ಇದ್ದೀನಿ ಅಷ್ಟೆ. 20 ಕೋಟಿ ರೂಪಾಯಿ ಮನೆ ಕಟ್ಟಿದ್ದಾರೆ. ಒಂದಷ್ಟು ಎಲ್ಲಿ ಏರ್ಪೋರ್ಟ್ ಹತ್ರ, ಅದು ನಿಯರೆಸ್ಟ್ ಏರ್ಪೋರ್ಟ್ ಹತ್ರ ಒಂದು 5-6 ಕಿಲೋಮೀಟರ್ ದೂರದಲ್ಲಿ. ಎಷ್ಟು ವೈಭವಿತವಾಗಿ ಮಾಡಬೇಕು ಅಂತ ಮನೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅವರು ಇರೋದು ಫಾರಿನ್ನಲ್ಲಿ, ಇಲ್ಲಿಲ್ಲ ಅವರು. ಆ ಮನೆಯನ್ನು ಪ್ರತಿನಿತ್ಯ ಕಸಗುಡಿಸಿ ದೀಪ ಹಚ್ಚಿ ಬೆಳಕಾಕಿ ಇಟ್ಕೊಳ್ಳೋದಕ್ಕೇನೆ ಒಂದು ಫ್ಯಾಮಿಲಿಗೆ ಮನೆ ಮುಂದೆ ಕಂಪೌಂಡ್, ತಮ್ಮ ಕಂಪೌಂಡ್ ಒಳಗಡೆ ಮನೆ ಕೊಟ್ಟು ಅವರಿಗೆ ಸ್ಯಾಲ್ರಿ ಕೊಟ್ಟು ಆ ಮನೆ ನೋಡ್ಕೊಳ್ಳೋಕೆ ಇಟ್ಕೊಂಡಿದ್ದಾರೆ. ಆ ಮನೆಗೆ ಅವರು ಬರೋದು ಎಷ್ಟು ದಿನ ಅಂದ್ರೆ ವರ್ಷದಲ್ಲಿ 1 ಸಲ ಮ್ಯಾಕ್ಸಿಮಮ್ 2 ಸಲ ಬಂದ್ರೆ ಇರೋದು ಎಷ್ಟು ದಿನ ಅಂದ್ರೆ ವಾರ ಬೇಡ 10 days ಆರ್ 15 days ಮ್ಯಾಕ್ಸ್. ವರ್ಷದಲ್ಲಿ ಒಂದು 15 ದಿನ ಬಂದು ಆ ಮನೇಲಿ ಇದ್ದು ಹೋಗ್ಲಿಕ್ಕೆ ಅಷ್ಟೇ. ಇಲ್ಲಿ ಬರ್ತಾರೆ, ಅವರೆಲ್ಲ ರಿಲೇಷನ್ಸು ಫ್ಯಾಮಿಲೀಸ್ ಇರೋದ್ರಿಂದ ಒಂದು 15 ದಿನ ವರ್ಷಕ್ಕೊಂದ್ಸಲ ಹಿಂಗೆ ಬಂದು ಎಲ್ಲ ಹಬ್ಬಗಳಲ್ಲಿ ಅವ್ರನ್ನೆಲ್ಲ ಕೂಡಿ ಭೇಟಿಯಾಗಿ ಮಾತಾಡಿಸಿ ಹೋಗ್ಲಿಕ್ಕೆ ಒಂದು ಮನೆ ಬೇಕು ಅಂತ ಕಟ್ಟಿಸಿರೋದಷ್ಟೆ. ಎಷ್ಟು? 20 ಕೋಟಿ ರೂಪಾಯಿ. ಅವ್ರ ಪರಿವಾರದವರು, ಅವ್ರಿಗೆ ಇಲ್ಲಿರುವಂಥ ರಿಲೇಷನ್ಸು ಕೂಡ ಎಷ್ಟು ಡೌನ್ ಟು ಅರ್ತ್ ಅಂದ್ರೆ ಅಷ್ಟು ಡೌನ್ ಟು ಅರ್ತ್. ಫಾರಿನ್ನಲ್ಲಿ ಇರೋರು ನಾವು ನೋಡಿಲ್ಲ ಬಿಡಿ, ಆ ಮನೆ ಓನರ್ನ ನೋಡಿಲ್ಲ. ಆ ಮನೆ ಚಾವಿಯನ್ನು, ಇನ್ನೊಂದು ಕೀಯನ್ನು ಅವರ ತಂಗಿ ಹತ್ರ ಇಲ್ಲಿ ಕೊಟ್ಟು ಹೋಗಿದ್ದಾರೆ. ತಂಗಿ ಗಂಡ ಅವ್ರ ಫ್ಯಾಮಿಲಿ ಇಲ್ಲಿ ಇರ್ತಾ ಇದ್ರು. ಅವರು ಬಾಬರವ್ರ ಮಕ್ಕಳಾಗಿದ್ರು. ಅವರು ಸುಮ್ಮನೆ ಇದೆಯಲ್ಲ ಹೆಂಗೋ ಮೇಂಟೆನೆನ್ಸ್ ಅಂತೂ ಮಾಡ್ತಾನೆ ಇದ್ದಾರೆ, ಫ್ರೀ ಆಗಿನೇ ಇದೆ. ಅಕ್ಕವ್ರೆ ಒಂದ್ಸಲಿ ಬಂದು ಅಲ್ಲಿ ಯೋಗ ಮಾಡಿ ಅಟ್ಲೀಸ್ಟ್ ನಾವು ಒಂದಿನ ಪಿಕ್ನಿಕ್ ಮಾಡ್ಕೊಂಡು ಬರೋಣ ಅಂತ ಕರ್ಕೊಂಡು ಹೋಗೋರು. ನಾವು ಹೋಗ್ತೀವಿ ಅಂದ್ರೆ ಸಾಕು, ಅಷ್ಟೆಲ್ಲ ಕ್ಲೀನಿಂಗ್ ಎಲ್ಲ ಚೆನ್ನಾಗಿ ಇಟ್ಕೊಂಡು ಎಲ್ಲ ರೆಡಿ ಮಾಡಿ ಅವ್ರು ಕಾಯ್ತಾ ಇರೋರು. ಹೋಗಿ ಒಂದಿನ ಬೆಳಗ್ಗೆನೇ ಹೋಗಿ ಅಲ್ಲೇ ಟಿಫನ್ನು, ಅಲ್ಲೇ ಲಂಚ್ ಮಾಡಿಕೊಂಡು ಸಾಯಂಕಾಲ ಒಂದಷ್ಟು ಸ್ನ್ಯಾಕ್ಸು, ಆಟಗಳಾಡಿಕೊಂಡು ಒಂದಷ್ಟು ಮುರಳಿ ಮಾಡಿಕೊಂಡು ಯೋಗ ಮಾಡಿಕೊಂಡು ನಾವು ಒಂದಿನ ಪೂರ್ತಿ ಮುಗಿಸ್ಕೊಂಡು ಬರೋರು. ಅಟ್ಲೀಸ್ಟ್ ಫಸ್ಟ್ ಟೈಮ್ ಹೋದರೆ ಒಂದಿನ ಆ ಮನೆ ನೋಡಲಿಕ್ಕೆ ಹೋಗುತ್ತೆ ನಮಗೆ, ಎಲ್ಲೆಲ್ಲಿ ಏನೇನು ಹೇಗೆ ಮಾಡಿದ್ದಾರೆ ಅಂತ. ಬಟ್ ನಾವು 1-2-3 ಸಲ ಹೋಗಿರೋದ್ರಿಂದ ತುಂಬ ಚೆನ್ನಾಗಿ. ಬಟ್ ಅವ್ರು ಎಷ್ಟು ಸರಳ ಇದ್ದರು ಅಂದರೆ ಡೌನ್ ಟು ಅರ್ತ್. ಎಲ್ಲ ನಿಮ್ಮದೇ. ಅಂಥ ಟೈಮಲ್ಲಿ ಒಂದಷ್ಟು ಏನೋ ಆಟ ಆಡಬೇಕಾದ ಸಮಯಕ್ಕೆ ಅಂದರೆ ಒಂದಷ್ಟು ಏನೋ ನಾವಲ್ಲಿ ಅಲೌಕಿಕವಾಗಿ ಒಂದಷ್ಟು ಆಟಗಳನ್ನ ಟೇಬಲ್ ತೆಗೆದಿಡೋಣ ಅಂತ ಹೋಗಿದ್ವಿ.
ಆ ಟೇಬಲ್ ಮೇಲೆ ಇರೋ ಗ್ಲಾಸ್ ಅದು ಅಟ್ಯಾಚ್ಡ್ ಅಲ್ಲ, ಅದು ಡಿಟ್ಯಾಚ್ಡ್. ಸುಮ್ಮನೆ ಹಿಂಗೆ ಇಟ್ಟಿದ್ದಾರೆ, ಹಿಂಗೆ ಎತ್ತಿದ ತಕ್ಷಣ ಬಿದ್ದು ಒಡೆದೋಗ್ಬಿಡ್ತು. ಒಂದು ಚೂರಾದರೂ ಅವ್ರ ಮನಸ್ಸಲ್ಲಿ, ಒಂದು ಚೂರಾದರೂ ಅವ್ರ ಮುಖದಲ್ಲಿ ಬಿಡಪ್ಪ, ಅವ್ರು ದೊಡ್ಡವರನ್ನೋ ಪ್ರಶ್ನೆ ಅಲ್ಲ, ಒಳಗಡೆ ಹೃದಯ ವೈಶಾಲ್ಯತೆ ಇರಬೇಕಾಗತ್ತೆ. ಎಷ್ಟು ಅವರು ಮೃದು ಸ್ವಭಾವದವರು, ಎಷ್ಟು ವಿಧೇಯತೆ ನಾನು ನೋಡಿದ್ದು ಒಂದು ಕಡೆ ಅಲ್ಲ. ಇದನ್ನು ಯಾಕೆ ಒಂದು ಎಕ್ಸಾಂಪಲ್ ಕೊಡ, ಈ ಥರ ಸಾಕಷ್ಟು ಮನೆಗಳಿಗೂ ಹೋಗಿದ್ದೀನಿ ನನ್ನ ಜೀವನದಲ್ಲಿ. ಅದೇನೋ ಮುಂಚೆಯಿಂದ ಬಾಬನ ಜ್ಞಾನಕ್ಕೆ ಬರೋದಕ್ಕಿಂತ ಮುಂಚೆಯಿಂದನೂ ಹೋಗಿದ್ದೀನಿ. ಯಾಕಂದರೆ ನಾನು ರಾಮಕೃಷ್ಣ ಆಶ್ರಮದಲ್ಲಿದ್ದಾಗ ನಿರ್ಭಯಾನಂದ ಸ್ವಾಮೀಜಿಯವರಂತ ಇದ್ದರು. ಅವ್ರ ಜೊತೆಗೆ ಸಾಕಷ್ಟು ದಿನಗಳ ಕಾಲ ನಾವು ಅವ್ರ ಜೊತೆ ಒಡನಾಡಿದ್ವಿ. ಅವರು ಹೋದಾಗೆಲ್ಲ ಅವ್ರ ಜೊತೆಗೆ ದೊಡ್ಡ ದೊಡ್ಡ ಶ್ರೀಮಂತರ ಮನೆಗೂ ಕೂಡ ನಾವು ಹೋಗಿದ್ದೀವಿ, ಅಲ್ಲೂ ನೋಡಿದ್ದೀವಿ. ನಾನು ಸಿದ್ಧಾರೂಢ ಮಠದಲ್ಲಿ ಹೋಗ್ಬೇಕಾದ್ರೆ ನಮಗೆ ನಿಜಾನಂದ ಸ್ವಾಮಿಗಳಂತಿದ್ರು. ಅವ್ರ ಭಕ್ತರು ಕೂಡ ಸಾಕಷ್ಟು ಶ್ರೀಮಂತರುಗಳಿದ್ರು. ಬಡವರಂದ್ರೆ ಪೂರ್ತಿ ಚಾಪೆ ಕೂಡ ಇರ್ತಾ ಇರಲಿಲ್ಲ, ಅಂಥವ್ರ ಮನೆಗೂ ಹೋಗಿ ಇದ್ದು ಬಂದಿದ್ದು ಉದಾಹರಣೆ ಇದೆ ನಂದು. ಅವ್ರ ಜೊತೆಗೆ ದೊಡ್ಡ ದೊಡ್ಡ ಶ್ರೀಮಂತರ ಮನೆಗೆ ಹೋಗಿ ಬಂದ ಉದಾಹರಣೆಗಳು ಇದೆ. ಅವರು ಎಲ್ಲ ಕಡೆ ಸಮಾನವಾಗಿ ಇರ್ತಿದ್ರು ಅವರು, ಸ್ವಾಮೀಜಿಯವರು. ಇವ್ರ ಮನೆಯಲ್ಲಿ ಇನ್ನೂ ಬಡವರ ಮನೆಯಲ್ಲಿ ಇದ್ದಾಗ ತುಂಬ ಖುಷಿಯಿಂದ, ತುಂಬ ಚೆನ್ನಾಗಿ ಏನಿದೆ ಅದರಲ್ಲಿ ತೃಪ್ತಿ ಪಡೋರು. ಸುಮ್ಮನೆ ಒಂದಷ್ಟು ಸೊಪ್ಪುಗಳು ತಂದು ಹರ್ಕೊಂಡು ಬಂದಿಟ್ಟು ಒಂದೆರಡು ರೊಟ್ಟಿ ಕೊಟ್ಟರು ತಿಂದು ಬಿಡೋರು ಆರಾಮಾಗಿ. ಹಗರ್ಭ ಶ್ರೀಮಂತರು ಕೋಟ್ಯಾಧಿಪತಿಗಳ ಮನೆಗೆ ಹೋದ್ರು ಕೂಡ ಅಷ್ಟೇ ಸರಳವಾಗಿರೋ. ಅಲ್ಲಿನೂ ನೋಡಿದ್ದೀನಿ, ಇಲ್ಲಿನೂ ನೋಡಿದ್ದೀನಿ. ಇಲ್ಲಿ ಸರಳತೆ ಇಲ್ವ ಅಂದ್ರೆ ಸಿಕ್ಕಾಪಟ್ಟೆ ಸಿಕ್ಕಿದೆ. ಗುಡಿಸ್ಲಲ್ಲೂ ಕೂಡ ಅಷ್ಟೇ ವಿಧೇಯತೆ, ಅಷ್ಟೇ ವಿನಯತೆ, ಅಷ್ಟೇ ಭಕ್ತಿ ಭಾವನೂ ನೋಡಿದ್ದೀನಿ. ಅರಮನೆಯಲ್ಲೂ ಕೂಡ ಅಷ್ಟೇ ನೋಡಿದ್ದೀನಿ. ಭಕ್ತಿ ಮಾರ್ಗದಿಂದನೇ ನೋಡ್ಕೊಂಡು ಬಂದಿದ್ದೀನಿ. ಆದರೆ ಯಾಕೆ ಇಷ್ಟೊಂದು ಡಿಟೇಲ್ ಆಗಿ ಇವತ್ತು ಈ ಕ್ಲಾರಿಟಿ ಕೊಡಿದೆ, ಸಾಕಷ್ಟು ಶ್ರೀಮಂತರ ಮಧ್ಯೆ ಅಲ್ಲೊಬ್ರು ಇಲ್ಲೊಬ್ರು ಅಹಂಕಾರಿಗಳು ಸಿಕ್ಕಿರ್ಬೋದು ನನಗೆ. ಅಲ್ಲೊಬ್ರು ಇಲ್ಲೊಬ್ರು ಸಿಕ್ಕಿಲ್ಲ, ಬಟ್ ಸಿಗಬಹುದು, ನನಗದು ಕಣ್ಣಿಗೆ ಬಿದ್ದಿರಲಿಕ್ಕಿಲ್ಲ, ಇದ್ದಾರೆ. ಆದರೆ ಯಾರು ಬಡವರು ಅಂತ ನಾವು ಇಲ್ಲಿ ತನಕ ಅನುಕಂಪದ ಅಲೆಯಲ್ಲಿ ಅವರನ್ನು ನೋಡ್ತಾ ಇದ್ವಿ, ಅವರಲ್ಲಿ 10% ಅಂತ ನಾನು ಹೇಳ್ತಾ ಇದ್ದೀನಿ. ಸುಮ್ಮನೆ 100ಕ್ಕೆ 10 ಜನ ಸಿಕ್ಕಿದ್ದಾರೆ, ತುಂಬ ಜನ ಸಿಕ್ಕಿದ್ದಾರೆ. ತುಂಬ ದುರಹಂಕಾರಿಗಳನ್ನೇ ನೋಡಿದ್ದೀನಿ. ಜಾಸ್ತಿ ಕೆಳಮಟ್ಟದಲ್ಲಿ ಇರೋವರೆಗೇ ಅಹಂಕಾರ ಇರೋದು ನಾನು ನೋಡ್ಕೊಂಡಿದ್ದೀನಿ, ಕಠಿಣವಾಗಿರೋದು ನೋಡ್ಕೊಂಡಿದ್ದೀನಿ, ಜಿದ್ದು ಇರೋದು ನೋಡ್ಕೊಂಡಿದ್ದೀನಿ, ದ್ವೇಷ ಅಸೂಯೆಗಳಿರೋದು ನೋಡ್ಕೊಂಡಿದ್ದೀನಿ. ಏನೂ ಇಲ್ಲ ತಿನ್ನೋಕ್ಕಾದ್ರೆ ದ್ವೇಷ ಅಸೂಯೆ ಮಾಡಿನೇ ಸಾಯ್ತೀವಿ. ನಮ್ಮವರಂತ ಬರೋದೇ ಇಲ್ಲ, ತಪ್ಪನ್ನು ಕ್ಷಮಿಸೋದೇ ಇಲ್ಲ, ಸರಳವಾಗಿ ಬದುಕಕ್ಕಾಗ್ತಾನೇ ಇಲ್ಲ. ಗಂಟುಗಳು ತಿನ್ನ ಕೂಟ ಎಲ್ಲ ಬೆಳಗ್ಗೆ ಆದ್ರೆ ಗಂಟುಗಳು ಮಾತ್ರ ಹಾಕ್ಕೊಳ್ತಾ ಇದ್ದೀವಿ. ಅದು ಜೀವನ. ನಾನು ಹಿಂಗೆ ಅಂತ ಹೇಳ್ತಲ್ಲ, ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ನಮ್ಮ ಬದುಕಿನ ಶೈಲಿ ಸರಳವಾಗಿದ್ದು ಮಾತ್ರಕ್ಕೆ ನಾವು ಸರಳ ಇದ್ದೀವಿ ಅಂತಲ್ಲ, ಬದುಕಿನ ಶೈಲಿ ಐಷಾರಾಮಿ ಇದೆ ಅಂತ ಮಾತ್ರಕ್ಕೆ ನಾವು ಸರಳವಾಗಿದ್ದೀವಿ ಅಂತಲ್ಲ. ಒಳಗಿನ ಸ್ವಭಾವ. ನೀನು ಮ್ಯಾಟ್ರ್ ಆಗೋದು ಗುಡಿಸ್ಲಲ್ಲಿದೆಯಾ, ಅನುಕಂಪ ಅರಮನೆಯಲ್ಲಿದ್ದಾನ, ದಿಮಾಕು, ಈ ಥರ ನೋಡೋದು ಬೇಡ ಅಂತ ನನ್ನಷ್ಟೆ. ಅಲ್ಲಿರೋರು ಕೂಡ ತುಂಬ ಒಳ್ಳೆಯವರಿದ್ದಾರೆ, ಇಲ್ಲಿರೋರು ಕೂಡ ತುಂಬ ಕೆಟ್ಟವರಿದ್ದಾರೆ ಅನ್ನೋದಷ್ಟೇ ನಂದು. ಅದಕ್ಕಿಂತ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನೋಡೋದಾದ್ರೆ ಸ್ವಭಾವ ಮ್ಯಾಟ್ರ್ ಆಗುತ್ತೆ ಇಲ್ಲಿ, ಹೊರಗಡೆ ಇರುವ ಪ್ರಭಾವ ಅಲ್ಲ ಅಂತಲೂ ಹೇಳ್ತಾ ಇದ್ದೀನಿ. ಅಂದರೆ ಸರಳವಾಗಿರೋದು ಅಂದರೆ ಏನು? ನಮ್ಮ ಸ್ವಭಾವವನ್ನು ಸರಳ ಮಾಡಿಕೊಳ್ಳೋದು ಅಂದರೆ, ನೀನು ಅರಮನೆಯಲ್ಲಾದರೂ ಇರು, ಗುಡಿಸ್ಲಲ್ಲಾದರೂ ಇರು, ಮೃಷ್ಟಾನ್ನನಾದರೂ ಮಾಡು, ಸಾಮಾನ್ಯ ಭೋಜನ ಆದರೂ ಮಾಡು, ಆದರೆ ಒಳಗಡೆ ಒಂದಷ್ಟು ಹೃದಯ ವೈಶಾಲ್ಯ ಇರಬೇಕು, ದಯಾ ಹೃದಯ ಇರಬೇಕು, ಪ್ರೇಮ ಹೃದಯ ಇರಬೇಕು, ನಿಷ್ಕಲ್ಮಶ ಹೃದಯ ಇರಬೇಕು, ಸ್ವಭಾವತಃ ಸರ್ವರಿಗೂ ಗೌರವ ಕೊಡುವಂತಹ ಒಂದು ವಿವೇಕ ಇರಬೇಕು, ಒಂದಷ್ಟು ತ್ಯಾಗ ಭಾವನೆ ಹಂಚಿಕೊಂಡು ಉಣ್ಣುವ ಭಾವ ಇರಬೇಕು, ಎಲ್ಲ ಸಿಚುವೇಶನ್ಗಳಲ್ಲೂ ಹೊಂದಿಕೊಳ್ಳುವಂತಹ ಒಂದು ಸ್ವಭಾವವನ್ನು ಅಳವಡಿಸಿಕೊಂಡಿರಬೇಕು, ಸರ್ವರಿಗೂ ಗೌರವ ಕೊಡುವಂಥವರಾಗಿರಬೇಕು, ಸರ್ವರನ್ನು ಶ್ರೇಷ್ಠ ದೃಷ್ಟಿಯಲ್ಲಿ ನೋಡುವಂಥವರಾಗಬೇಕು, ಕೀಳಾಗಿ ಯಾರನ್ನೂ ನೋಡಬಾರದು, ನಾವು ಸ್ವತಃ ಕೀಳಿರಿಮೆಯನ್ನು ಇಟ್ಟುಕೊಳ್ಳಬಾರದು. ಇದನ್ನು ಸರಳ ಸ್ವಭಾವ ಅಂತ ಕರಿತೀವಿ. ಬ್ರಹ್ಮಬಾಬಾ ಸಿಕ್ಕಾಪಟ್ಟೆ ರಾಯಲ್ ಆಗಿ ಬದುಕಿದ್ದರ್ರಿ. ವಜ್ರದ ವ್ಯಾಪಾರಿ, ಕೋಟಿಗಟ್ಟಲೆ ಅವತ್ತಿನ ಸಮಯದಲ್ಲಿ ಕಾರ್ ಇಟ್ಕೊಂಡು, ಕೋಟು ಸೂಟು ಇಟ್ಟಾಡ್ಕೊಂಡು ಓಡಾಡಿದವರು ಬೇಕಾದಷ್ಟು. ರಾಜ ಮನೆತನಗಳಿಗೆ ವ್ಯಾಪಾರ ಮಾಡಿದವರು, ರಾಜ ಮನೆತನಗಳಿಗೆ ಬಂಗಾರ ಅಥವಾ ವಜ್ರ ವೈಡೂರ್ಯಗಳನ್ನು ಕೊಟ್ಟವರು, ರಾಜ ಮನೆತನದವರಿಗೇನೆ ವಜ್ರ ವೈಡೂರ್ಯಗಳನ್ನು ಮಾರಾಟ ಮಾಡಬೇಕು. ಅವರು 1 2 ತಗೊಳ್ಳೋರು ಅಂದ್ರೆ ಅಂಥವು ಎಷ್ಟಿತ್ತು ಬ್ರಹ್ಮಬಾಬರವ್ರ ಹತ್ರ.
ಅಂದರೆ ಎಷ್ಟು ಶ್ರೀಮಂತರಾಗಿರಲಿಕ್ಕಿಲ್ಲ ಇವರು, ಅದರ ಸ್ವಭಾವ. ಬ್ರಹ್ಮಬಾಬಾ ಹೆಸರುವಾಸಿ ಆಗಿದ್ದೇ ಪ್ರಾಮಾಣಿಕತೆ ಮತ್ತು ನಿಷ್ಠೆ. ಯಾಕಂದ್ರೆ ಈ ವಜ್ರ ವೈಡೂರ್ಯ ವ್ಯಾಪಾರದಲ್ಲಿ ಪ್ರಾಮಾಣಿಕತೆ ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತದೆ. ಯಾಕಷ್ಟು ಬಹುಬೇಗನೆ ಅವರು ಬೆಳೆದರು ಅಂದರೆ ಅವರ ಸತ್ಯನಿಷ್ಠೆ, ಅವರ ಪ್ರಾಮಾಣಿಕತೆ, ಅವರ ಸರಳ ಸ್ವಭಾವ, ಅವರ ಹೃದಯ ವೈಶಾಲ್ಯ, ಅವರ ಆತ್ಮೀಯತೆ, ಅವರ ನಿಷ್ಕಲ್ಮಶ ಭಾವನೆ, ಸತ್ಯನಿಷ್ಠೆ, ಇದೆಲ್ಲವೂ ಕೂಡ ಅವರನ್ನು ಬಹಳ ಬೇಗ ಮೇಲೆ ಬೆಳೆಯುವಂತೆ ಮಾಡಿತ್ತು. ಒಳ್ಳೆ ಐಷಾರಾಮಿ ಜೀವನದಲ್ಲೇ ಇದ್ರು. ಜ್ಞಾನಕ್ಕೆ ಬರೋದಕ್ಕಿಂತ ಮುಂಚೆ, ಪರಮಾತ್ಮ ಅವರು ಶರೀರದಲ್ಲಿ ಅವತರಣೆ ಆಗೋದಕ್ಕಿಂತ ಮುಂಚೆ ಸ್ವಭಾವದಲ್ಲಿ ಏನಾದರೂ ಕೊರತೆ ಇತ್ತ? ಇಲ್ಲ. ಹಾಗೆ ಎಲ್ಲೇ ಇದ್ರೂ ಕೂಡ ಒಳಗಡೆ ಹೃದಯ ಸ್ವಚ್ಛ, ಹೃದಯ ಸಾಫ್ ಇರಬೇಕಾಗತ್ತೆ. ನಾನು ಕೆಳಗಡೆ ಇದ್ದೀನಿ ಅಂದ ಮಾತ್ರಕ್ಕೆ ನಾನೆಲ್ಲ ಪರ್ಫೆಕ್ಟ್ ಅಂತಲ್ಲ, ಅವ್ರು ಮೇಲ್ಗಡೆ ಇದ್ದಾರೆ ಅಂದ ಮಾತ್ರಕ್ಕೆ ಎಲ್ಲ ರಾಂಗ್ ಅಲ್ಲ. ನನ್ನ ಒಳಗಡೆ ಸ್ವಭಾವ ಸರಿ ಇದ್ದರೆ ನಾನು ಸರಿ, ಸ್ವಭಾವ ಕೆಟ್ಟದ್ರೆ ನೀನು ಅಲ್ಲಿದ್ರೂ ಬೆಲೆ ಇಲ್ಲ, ಇಲ್ಲಿದ್ರೂ ಬೆಲೆ ಇಲ್ಲ, ಅಷ್ಟೆ. ಸರ್ವರಿಗೂ ಪ್ರೀತಿಯನ್ನು ಕೊಡೋದು, ಸರ್ವರಿಗೂ ಸಮಾನ ಗೌರವವನ್ನು ಕೊಡೋದು, ಸರ್ವರನ್ನು ಶ್ರೇಷ್ಠವರಾಗಿ ಕಾಣುವುದು, ಸರ್ವರಲ್ಲಿ ಆತ್ಮೀಯ ಪ್ರೀತಿ ಹಂಚುವುದು, ಸರ್ವರಲ್ಲಿ ಹೊಂದಿಕೊಳ್ಳುವುದು, ನಿರಾಧಾರ ಬದುಕನ್ನು ಕಟ್ಟಿಕೊಳ್ಳುವುದು. ಸಾಧನಗಳಿದೆ, ಬಳಸು. ಇಲ್ವಾ, ಆರಾಮಾಗಿ ವಿರಮಿಸು. ಬಳಸೋದು ತಪ್ಪಲ್ಲ, ಅದು ಇಲ್ಲದೆ ಇದ್ದಾಗ ಅದು ಇಲ್ಲದೆ ಇರೋಕೆ ಬರಬೇಕು, ಅದು ಸರಳ ಸ್ವಭಾವ. ಇಲ್ಲದೆ ಇದ್ದಾಗ ಅದು ಇಲ್ಲ ಅಂತ ಕೊರಗೋದು ಅದು ಸರಳ ಅಲ್ಲ. ಇಲ್ವಾ, ನಾನು ಆರಾಮಾಗಿ ಬದುಕ್ತೀನಿ ಅನ್ನೋದು ಸರಳ ಸ್ವಭಾವ. ಇಲ್ಲದಾಗಲೂ ಆನಂದ, ಇದ್ದಾಗಲೂ ಆನಂದ. ಇದ್ದು ಇಲ್ಲದಂಗಾದಾಗ ತೊಂದರೆ ಮಾಡಿಕೊಳ್ಳೋದು ಅಥವಾ ನನಗಿಲ್ಲ ಅಂತ ಕೊರಗೋದು, ಇವೆರಡು ಕೂಡ ಸರಳ ಸ್ವಭಾವ ಅಲ್ಲ. ಹಾಗಾಗಿ ನಮ್ಮ ಸ್ವಭಾವವನ್ನು ಸರಳ ಮಾಡಿಕೊಳ್ಬೇಕು ಅಂದರೆ ಇನ್ನೂ ಸ್ವಲ್ಪ ಸೂಕ್ಷ್ಮವಾಗಿ ಹೋಗೋದು. ಇದು ಸ್ಥೂಲ ಆಯಿತು, ನಾನು ಎಷ್ಟೊತ್ತು ಮಾತಾಡೋದು. ಬೇರೆಯವರಿಗೆ ಗೌರವ ಕೊಡೋದು, ಅವರು ಯಾವುದೇ ಮಟ್ಟದಲ್ಲಿರಲಿ, ಅವರು ಯಾವುದೇ ಸ್ಥಾನಮಾನಗಳಿರಲಿ, ನಮಗಿಂತ ಕೆಳಗಿನ ಮಟ್ಟದ ವಿದ್ಯೆಯಲ್ಲಿರಲಿ, ಕೆಳಗಿನ ಮಟ್ಟದ ಶ್ರೇಣಿಯಲ್ಲಿರಲಿ, ಕೆಳಗಿನ ಮಟ್ಟದ ಸ್ಥಾನಮಾನಗಳಲ್ಲಿರಲಿ, ಅವರಿಗೆ ಗೌರವವನ್ನು, ವ್ಯಕ್ತಿಗತ ಗೌರವವನ್ನು ಕೊಡೋದು. ಯಾರಿಗೂ ಏಕವಚನದಲ್ಲಿ ಮಾತನಾಡದೇ ಇರೋದು, ಯಾರಿಗೂ ಅಗೌರವ ತೋರಿಸದೇ ಇರುವುದು, ಒಳ್ಳೆ ಮೃದುವಾಗಿ ಮಾತನಾಡುವುದು, ಕೋಪ ಮಾಡಿಕೊಳ್ಳದೇ ಇರೋದು, ದ್ವೇಷ ಮಾಡದೇ ಇರೋದು, ಅಸೂಯೆ ಪಡದೇ ಇರೋದು, ಚಾಡಿ ಹೇಳದೇ ಇರೋದು, ಇದೆಲ್ಲ ಹೊರಗಿನ ಸರಳ ಸ್ವಭಾವ. ಇನ್ನು ಸ್ವಲ್ಪ ಒಳಗೆ ಹೋದರೆ ನಮ್ಮಲ್ಲಿ ಯಾರ ಬಗ್ಗೆನೂ ಗಂಟುಗಳಿರಬಾರ್ದು. ಕ್ಷಮಾಶೀಲರಾಗಬೇಕು ನಾವು. ಸರಳ ಸ್ವಭಾವ ಅಂದರೆ ಕ್ಷಮಿಸ್ತೀವಿ. ನಮಗೆ ತೊಂದರೆ ಮಾಡಿದ್ದಾರೆ, ನಮಗೆ ಮೋಸ ಮಾಡಿದ್ದಾರೆ, ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್ ಅಂತ ಈ ಗಂಟುಗಳೇನಿದೆ ಇದನ್ನು ಕರಗಿಸಬೇಕು. ಆಗ್ತವೆ ಗಂಟು. ಜೀವನ ಅಂದಮೇಲೆ, ಸಂಬಂಧಗಳಂದ ಮೇಲೆ, ವ್ಯಾಪಾರ ಅಂದಮೇಲೆ, ಉದ್ಯೋಗ ಅಂದಮೇಲೆ, ಬದುಕು ಅಂದಮೇಲೆ, ಒಂದಷ್ಟು ಸಾಕಷ್ಟು ಜನಗಳ ಮಧ್ಯೆ ನಾವು ಬದುಕಬೇಕಾದಾಗ, ಸಂಬಂಧಗಳ ಮಧ್ಯೆ ಇರಬೇಕಾದಾಗ ಒಂದಷ್ಟು ಘರ್ಷಣೆಗಳು ಬರುತ್ತೆ. ತಿಳಿದೋ ತಿಳಿದಾರದ ಕೆಲವು ಪರಿಸ್ಥಿತಿಗಳು ಬರುತ್ತೆ. ಆ ಸಮಯದಲ್ಲಿ ಒಬ್ಬೊಬ್ಬರ ವ್ಯಕ್ತಿತ್ವಗಳು ಹೊರಗಡೆ ಬರುತ್ತೆ. ಅದನ್ನು ನೋಡಿದಾಗ ನನ್ನ ಮನಸ್ಸಿನಲ್ಲಿ ಗೊತ್ತಿಲ್ಲದೆ ಒಂದಷ್ಟು ಗಂಟುಗಳಾಗುತ್ತೆ. ಅವರ ಬಗ್ಗೆ ದ್ವೇಷ, ಅವರ ಬಗ್ಗೆ ಕೋಪ, ಅವರ ಬಗ್ಗೆ ತಾತ್ಸಾರ, ಅವರ ಬಗ್ಗೆ ಅಸೂಯೆ, ಅವರ ಬಗ್ಗೆ ಮೋಸ ಭಾವನೆ, ಅವರ ಬಗ್ಗೆ ತಿರಸ್ಕಾರ ಭಾವನೆ, ಈ ರೀತಿಯಾಗಿ ಸೂಕ್ಷ್ಮ ಗಂಟು. ಅವ್ರು ನೋಡಿದ್ರೆ ಹಿಂಗೆ ಕಣ್ಣು ತಿರುಗಿಸ್ತೀವಿ. ಅಲ್ಲಿ ಬರ್ತಿದ್ದಾರೆ ಅಂದ್ರೆ ನಮಗಾಗಲ್ಲ ಅಂದ್ರೆ ಹಿಂಗೆ ಕಣ್ಣು ತಿರುಗಿಸ್ತೀವಿ. ಮುಂದೆ ಹೋದರೂ ಕೂಡ ಮಾತಾಡಿಸಲ್ಲ. ಗಂಟಾಗಿದೆ ಅಂತ ಅರ್ಥ. ಅದು ಲೌಕಿಕದಲ್ಲಿರ್ಬೋದು, ಅಲೌಕಿಕದಲ್ಲಿರ್ಬೋದು. ಈ ಥರ ಸೂಕ್ಷ್ಮ ಗಂಟುಗಳು ಬಿದ್ದಿದೆ ನಮಗೆ. ಸಾವಿರ ಗಂಟುಗಳು ಹಾಕ್ಕೊಂಡಿದ್ವಿ, ಸಾವಿರ ಆತ್ಮರ ಜೊತೆಗೆ ಹಾಕ್ಕೊಂಡಿದ್ದೀವಿ. ನಮ್ಮವ್ರ ಜೊತೆನೇ ಜಾಸ್ತಿ ಗಂಟುಗಳು ಹಾಕ್ಕೊಂಡಿದ್ದೀವಿ. ಹೊರಗೆ ಬೇಕಾದಂಗೆ ಚಂದ ಬದುಕಕ್ಕೆ ಬರುತ್ತೆ, ಆದ್ರೆ ನಮ್ಮವ್ರ ಜೊತೆ ಬದುಕಕ್ಕಾಗ್ತಿಲ್ಲ, ಪರಿವಾರದ ಜೊತೆ ಬದುಕಲಿಕ್ಕೆ ಆಗ್ತಿಲ್ಲ. ಸೂಕ್ಷ್ಮ ಗಂಟುಗಳಿದೆ. ತಾತ್ಸಾರದ ಗಂಟುಗಳು, ದ್ವೇಷದ ಗಂಟುಗಳು, ಅಸೂಯದ ಗಂಟುಗಳು,
ಅವ್ರು ನೋಡಿದ್ರೆ ನನಗಾಗಲ್ಲ ಅನ್ನುವಂಥದ್ದು, ಅವ್ರು ನೋಡಿದ್ರೆ ಅಸೂಯೆ ಪಡುವಂಥದ್ದು, ಅವ್ರ ಬೆಳವಣಿಗೆ ಸಹಿಸದೇ ಇರುವಂಥದ್ದು, ಅವರ ಹೊಗಳಿಕೆಗಳನ್ನು, ಅವರ ಸನ್ಮಾನವನ್ನು ಸಹಿಸದೇ ಇರುವಂಥದ್ದು, ಇವೆಲ್ಲನೂ ಕೂಡ ಗಂಟುಗಳಿವು. ಇದು ಸರಳ ಅಲ್ಲ ಸ್ವಭಾವ, ಇದು ಗಂಟಿನ ಸ್ವಭಾವ. ಇದು ಸೂಕ್ಷ್ಮ. ಅದು ಹೊರಗಡೆ ಮಾಡೋದೆಲ್ಲ ಸ್ಥೂಲವಾಗಿರ್ತಕ್ಕಂಥ ಸರಳ ಸ್ವಭಾವ. ಇನ್ನು ಒಳಗಡೆ ಹೆಂಗಿರ್ಬೇಕು, ನಮ್ಮ ಮನಸ್ಸು ಸ್ವಚ್ಛ ಅಂತ ಹೇಳ್ತೀವಲ್ಲ, ಭಾವ ಒಂದು ನಿಷ್ಕಾಮ ಇರಬೇಕು ಅಂತೀವಲ್ಲ, ನಿರ್ಮಲ ಇರಬೇಕಂತೀವಲ್ಲ, ನಿಸ್ವಾರ್ಥ ಇರಬೇಕಂತೀವಲ್ಲ, ಆ ಥರ ಇರಬೇಕು ಅಂದಾಗ ಈ ಗಂಟುಗಳಿಗೆ ಅವಕಾಶ ಇರಲ್ಲ. ಯಾರ ಬಗ್ಗೆ ತಾತ್ಸಾರ ಇಲ್ಲ, ಯಾರ ಬಗ್ಗೆ ತಿರಸ್ಕಾರ ಇಲ್ಲ, ಯಾರ ಬಗ್ಗೆ ಅಸೂಯೆ ಇಲ್ಲ, ಯಾರ ಬಗ್ಗೆ ಬೇಜಾರಿಲ್ಲ, ಯಾರ ಬಗ್ಗೆ ದ್ವೇಷ ಇಲ್ಲ. ಇದು ಯಾವಾಗ ಇವೆಲ್ಲ ಗಂಟುಗಳು ಹೋಗ್ಬಿಡುತ್ತೋ, ಅದು ನನ್ನವರಿಂದ ಹಿಡ್ಕೊಂಡು ನನ್ನ ಶರೀರ, ನನ್ನ ಸಂಬಂಧವೇ ಆಗಿರ್ತಕ್ಕಂಥ ಪತ್ನಿ, ಮಕ್ಕಳು, ತಂದೆ, ತಾಯಿ, ಬಂಧು ಬಳಗ, ಸಹೋದರ ಸಹೋದರಿ, ಇಂಥವರಿಂದ ಹಿಡ್ಕೊಂಡು ಇನ್ನು ಉದ್ಯೋಗ ವ್ಯವಹಾರದಲ್ಲಿ ಬರುವಂಥ ಎಲ್ಲರ ಆತ್ಮರ ಎಷ್ಟೋ ಗಂಟುಗಳನ್ನು ಹಾಕ್ಕೊಂಡಿದ್ದೀವಲ್ಲ, ಇದು ಎಷ್ಟು ಬಿಡಿಸ್ಕೊಂಡಿದ್ದೀವಿ, ಎಷ್ಟು ಸಾಫ್ ಇದೆ ನಮ್ಮ ದಾಗ್ ಸಂಬಂಧ. ಸರಳ ಅಂದರೆ ಈ ದಾಗಲ್ಲಿ ಏನೂ ಕೂಡ ಗಂಟುಗಳಿರಬಾರ್ದು. ನೋಡ್ಕೊಳ್ಳಿ ನಿಮ್ಮನ್ನು ನೀವು. ಇವತ್ತು ಮೆಡಿಟೇಷನಲ್ಲಿ ಕೂತ್ಕೊಂಡಾಗ ನೀವು ನೋಡ್ಕೊಳ್ಳಿ, ಯಾರನ್ನಾದರೂ ನೋಡಿದರೆ, ಯಾರನ್ನಾದರೂ ನೆನೆಸ್ಕೊಂಡ್ರೆ, ಯಾರಾದರೂ ಎದುರಲ್ಲಿ ಬಂದಾಗ ಹೆಂಗೆ ಗಂಟುಗಳು ಕೆಲಸ ಮಾಡ್ತವೆ ಅಂದರೆ ನಿಮ್ಮ ಕಣ್ಣನ್ನು ಕೆಡಿಸ್ತವೆ, ನಿಮ್ಮ ಕಿವಿಯನ್ನು ಕೆಡಿಸ್ತವೆ, ನಿಮ್ಮ ನಾಲಿಗೆಯನ್ನು ಕೆಡಿಸ್ತವೆ. ಆ ಗಂಟು ಇತ್ತು ಅಂದರೆ ಅವ್ರು ಎದುರಲ್ಲಿ ಬಂದ ತಕ್ಷಣ ಹಿಂಗೆ ಕಣ್ಣು ತಿರುಗ್ತೀವಿ, ಇಲ್ಲ ಈ ಕಡೆ ಮುಖ ತಿರುಗಿಸ್ತೀವಿ, ಗಂಟಿದೆ ಅಂತ ಅರ್ಥ. ಅವ್ರು ಬಂದಾಗ ಮಾತಾಡಿಸದೆ ಸುಮ್ಮನೆ ಇರ್ತೀವಿ, ಗಂಟಿದೆ ಅಂತ ಅರ್ಥ. ಅವ್ರನ್ನ ನೋಡಿ ಸ್ಮೈಲ್ ಮಾಡೋದಿಲ್ಲ, ನಗುಮುಖ ಮಾಡೋದಿಲ್ಲ, ಅವ್ರಿಗೆ ಒಂದಷ್ಟು ಒಳ್ಳೆ ಶುಭ ಭಾವನೆ ಹರಿಸೋದಿಲ್ಲ ಅಂತಂದರೆ ಗಂಟಿದೆ ಅಂತ ಅರ್ಥ. ಈ ಥರ ಎಷ್ಟು ಆತ್ಮರ ಪ್ರಯುಕ್ತ ಎಷ್ಟೆಲ್ಲ ಗಂಟುಗಳು ಬಿದ್ದಿದೆ ನೋಡ್ಕೊಂಬಿಡಿ. ಎಲ್ಲ ಗಂಟುಗಳು ಕಂಪ್ಲೀಟ್ ಸಾಫ್. ಹೆಂಗೆ ಬ್ರಹ್ಮ ಬಾಬರವರಿಗೆ ಸ್ವತಃ ಕೊಲೆ ಮಾಡಲಿಕ್ಕೆ ಹೋದಂಥವರನ್ನೂ ಕೂಡ ಆವೋ ಮೀಟೆ ಬಚ್ಚೆ ಅಂತ ಕರೀತಾರೆ ಅಂದರೆ, ಲಾಡ್ಲೆ ಬಚ್ಚೆ ಅಂತ ಕರೀತಾರೆ ಅಂದರೆ ಅವರು ಎಷ್ಟು ಸಾಫ್ ಇತ್ತು. ಅದಕ್ಕೆ ದಿಲ್ ಸಾಫ್, ಹೃದಯ ಸ್ವಚ್ಛಿತ್ತು. ಈ ಥರ ಒಳಗಡೆ ಯಾವುದೇ ಗಂಟುಗಳಿಲ್ಲದ ರೀತಿಯಲ್ಲಿ ಬದುಕಿ ಎಲ್ಲರಿಗೂ ಸಮಾನ ಗೌರವವನ್ನು ಕೊಟ್ಟು, ಯಾರನ್ನೂ ತಿರಸ್ಕಾರ ಮಾಡದೆ ಎಲ್ಲರಿಗೂ ವಿಧೇಯರಾಗಿ ನಡೆದುಕೊಳ್ಳುವಂಥ ವಿನಯವಂತರಾದಂಥ ಜೀವನ ಮಾಡೋದಿದೆಯಲ್ಲ, ಅದು ಸರಳ ಸ್ವಭಾವ. ಈ ಥರ ನಮ್ಮ ಭಾವ, ನಮ್ಮ ಸ್ವಭಾವ ಸರಳ ಆಗಬೇಕೇ ಹೊರತಾಗಿ ಬರೀ ನಮ್ಮ ಜೀವನ ಶೈಲಿ ಅಲ್ಲ. ಒಳಗಡೆ ಈ ಥರ ಆಯಿತು ಅಂದ್ಕೊಳ್ಳಿ, ಆವಾಗ ಹೊರಗಡೆ ನಮಗೆ ಏನಿದ್ದು ಏನಿಲ್ಲ ಪರಕ್ಕೆ ಬೀಳೋದಿಲ್ಲ. ಇತ್ತು ಓಕೆ, ಇಲ್ವಾ ಡಬಲ್ ಓಕೆ. ನಮ್ಮ ನಿಜಾನಂದ ಸ್ವಾಮಿಗಳಂತ ಹೇಳ್ತಾ ಇದ್ನಲ್ಲ, ಅವರು ಏನಾದರೂ ಒಂದು ಕೆಲಸ ಯಾರಾದರೂ ಭಕ್ತರಿಗೆ ಹೇಳಿದ್ರು ಅಂದ್ರೆ ಆ ಕೆಲಸ ಮುಗಿಸ್ಕೊಂಡು ಬಂದು ಹೇಳೋರು. ಅವರು ಏನಪ್ಪ ಅದು ಕೆಲಸ ಆಯ್ತಾ ಅಂತ ಕೇಳೋರು ಗುರುಗಳು. ಆಯ್ತ್ರಪ್ಪ ಅಂದ್ರೆ ಚಲೋ ಆಯ್ತು, ಇಲ್ರಪ್ಪ ಅದು ಓದ್ ಕೆಲಸ ಆಗಲಿಲ್ಲ, ಭಾಳ ಚಲೋ ಆಯ್ತು. ಎಷ್ಟು ಸರಸು. ಒಂದು ದಿನ ಒಂದು ಕೆಲಸ ಕಳೆದು ಎಂಥ ಬೇಕಾದಂಥ ಕೆಲಸನೇ ಇರಲಿ, ಅದು ಎಷ್ಟು ದೊಡ್ಡ ಕೆಲಸನೇ ಇದ್ದಿರಲಿ, ಅದು ಎಷ್ಟು ಅರ್ಜೆಂಟ್ ಕೆಲಸನೇ ಇರಲಿ, ಅದು ಅವ್ರದ್ದು ಯಾವಾಗಲೂ ಇದು ಒಂದು ಸ್ಟೇಟ್ಮೆಂಟ್. ಆಯಿತು ಅಂದ್ರೆ ಆಯ್ತಾ, ಚಲೋ ಆಯ್ತಪ್ಪ ಸಿದ್ಧಾರೂಢ ಅನ್ನೋರು. ಆಗಿಲ್ಲ ಅಂದರೆ ಭಾಳ ಚಲೋ ಆಯ್ತು ಬಿಡುವ. ಮತ್ತು ಅದೇ ಮುಖದಲ್ಲಿ ಒಂದು ಚೂರು ಭಾವನೆ ವ್ಯತ್ಯಾಸ ಕಾಣಿಸ್ತಿರ್ಲಿ. ಇದು ಸರಳ ಸ್ವಭಾವ. ನಾವು ಅನ್ಕೊಂಡಂಗೆ ಜೀವನ ನಡೀತಾ, ಚೆನ್ನಾಗಾಯಿತು. ಆಗಿಲ್ವಾ, ಭಾಳ ಚಲೋ ಆಯಿತು ಅಂತ ಅನ್ನಕ್ಕೆ ಬಂತು ಅಂದರೆ ಸ್ವಭಾವ ಸರಳಿದೆ ಅಂತ ಅರ್ಥ. ಆದರೆ ನಾವು ಎಲ್ಲ ಪರಿಸ್ಥಿತಿಗಳಿಗೂ ಹೊಂದ್ಕೊಳ್ಬೇಕು ನಿಜ. ಹಾಗಂತ ಹೇಳಿ ಅಶುದ್ಧತೆ, ಅಸ್ವಚ್ಛತೆ, ಅನ್ಕಂಫರ್ಟ್ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ. ನಾವು ಬೀಕೆಗಳಾಗಿದ್ದೀವಿ, ನಾವು ಸ್ವಲ್ಪ ಶಿಸ್ತನ್ನು ಅಳವಡಿಸಿಕೊಂಡಿದ್ದೀವಿ. ನಾವು ಮೌಂಟ್ ಅಬುಗೆ ಹೋಗ್ತೇವೆ,
ಬೈ ಟ್ರೈನ್ ಹೋಗ್ತಾ ಇದ್ದೀವಿ ಅಂದ್ಕೊಳ್ಳಿ, ಗಲೀಜ್ ಅಂದ್ರೆ ಗಲೀಜ್ ಆಗೋಗಿದೆ. ನರಕ ನೋಡಬೇಕು ಅಂದ್ರೆ ಟ್ರೈನಲ್ಲೇ ನೋಡಬೇಕು ಅಂತ ನನಗಂತೂ ಸ್ಪೆಷಲಿ ಅನಿಸುತ್ತೆ. ಯಾಕಂದರೆ ನಮ್ಗೆ ಟ್ರೈನ್ ಜರ್ನಿ ರೂಢಿನೇ ಇಲ್ಲ. ನಾವು ರಾಯಚೂರು ಭಾಗದವರಿಗೆ ಇವತ್ತಿನ ತನಕನೂ ಟ್ರೈನ್ ಇಲ್ಲ. ಇತ್ತು ರಾಯಚೂರಲ್ಲಿ, ರಾಯಚೂರಿಂದ 100 ಕಿಲೋಮೀಟ್ರ್ ಈಚೆ ರೈಲೇ ನೋಡಿರಲಿಲ್ಲ ನಾವು. ರೈಲ್ ಹತ್ತೋ ಪ್ರಮೇಯನೇ ಬಂದಿಲ್ಲ ಅಂದ್ಕೊಳ್ಳಿ. ಯಾಕಂದ್ರೆ ಮೇನ್ ರೋಡಲ್ಲೇ ಇರೋರು ನಾವು. ದಿನಕ್ಕೊಂದು 200 ಬಸ್ ನಮ್ಮೂರಿಂದನೇ ಬೆಂಗಳೂರಿಗೆ ಹೋಗುತ್ತೆ, ಹುಬ್ಬಳ್ಳಿಗೆ ಹೋಗುತ್ತೆ, ಗದಗ ಹೋಗುತ್ತೆ, ಧಾರವಾಡ ಹೋಗುತ್ತೆ, ದಾವಣಗೆರೆ ಹೋಗುತ್ತೆ. ಹಾಗಾಗಿ ನಮ್ಮಲ್ಲಿ ಬಸ್ ಸಂಚಾರ ಹೆಚ್ಚಾಗಿರೋದ್ರಿಂದ ನಮಗೆ ಟ್ರೈನ್ ಜರ್ನಿ ಅಂತ ಅವಶ್ಯ ಅಂತಲೇ ಅನಿಸಿಲ್ಲ. ಇವತ್ತು ಅದಕ್ಕೂ ಇದಕ್ಕೂ ಕಂಪ್ಯಾರಿಸನ್ ಮಾಡಿದ್ರೆ ತುಂಬ ರೇಟ್ ಹೆಚ್ಚಾಗುತ್ತೆ. ಬಟ್ ನಮಗಿದು ಕಂಫರ್ಟ್ ಯಾವುದು ಬಸ್ಸು. ಆದರೆ ಟ್ರೈನಲ್ಲಿ 2 ದಿನ 1.5 ದಿನ ಜರ್ನಿ ಮಾಡಬೇಕಲ್ಲ ನಾವು, 2-2.5 ದಿನ. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ, ಆ ವಾತಾವರಣ, ಆ ಗಲೀಜು, ಆ ಬಾತ್ರೂಮ್ಗಳು ನೋಡಿದ್ರೆ ಅಣ್ಣರೇ ಮತ್ತು ಸ್ವಭಾವ ಸರಳ ಇರಬೇಕಲ್ಲಪ್ಪ, ಹೆಂಗೆ ಬರುತ್ತೆ ಹಂಗೆ ಹೋಗಬೇಕು. ಆ ಕಂಫರ್ಟ್ ಅಲ್ಲ, ಶಿಸ್ತನ್ನು ಇಟ್ಕೊಳ್ಳಬೇಕು. ಎಷ್ಟೇ ಕೆಳಮಟ್ಟಕ್ಕೆ ನೀನು ಎಂಥದ್ದೇ ಪರಿಸ್ಥಿತಿಯಲ್ಲಿ ಬಂದರೂ ಶಿಸ್ತನ್ನು ಬಿಡಬಾರದು. ಸರಳ ಸ್ವಭಾವ ಇದ್ರೆ ಅಡ್ಜಸ್ಟ್ ಆಗ್ಬೇಕು, ಮತ್ತೆ ಅಲ್ಲೇ ಕೆಳಗೆ ಮಲ್ಕೊಂಡ್ಬಿಡ್ಬೇಕು. ಮತ್ತೆ ಅದಕ್ಕೆ ಹಂಗ ಚಪ್ಪಲಿ ಇದ್ರು ಕಾಲೊಳಗೆ ಮುಕ್ಕೊಂಡ್ರು ಕೈಯೊಳಗೆ ಮುಕ್ಕೊಂಡ್ರು ಅದು ಸರಳ ನೋಡ್ರಿ ಅಂತ. ಹಂಗಲ್ಲ ಸರಳ, ಅದು ಅಶಿಸ್ತು. ಅದು ಅನಿವಾರ್ಯನೂ ಇರ್ಬೋದು, ಅವ್ರದ್ದು ತಪ್ಪು ಅಂತ ನಾನು ಹೇಳಕ್ ಹೋಗಲ್ಲ. ಆದರೆ ಅದು ಸರಳ ಅಂತಂದ್ರೆ ಸರಳ ಅಲ್ಲ, ಅದು ಅನಿವಾರ್ಯ. ಅದು ಆ ಸೀಟ್ಗಳ ಸಲುವಾಗಿ ಎಷ್ಟು ಬಡದಾಟ ಮಾಡ್ತವೆ, ಎಷ್ಟು ಜಗಳ ನಡೀತವೆ. ಸರಳ ಇದ್ರೆ ಮತ್ತೆ ಬಿಟ್ಟು ಕೊಟ್ಟು ಬಿಡಬೇಕು, ಸರಳ ಇದ್ದು ಬಿಡಬೇಕು, ಆಗಲ್ಲ. ಕೆಲವರಿಗೆ ಓನ್ ಕಂಫರ್ಟ್ ಅಂತ ಇರುತ್ತೆ. ಅದು ಸಿಸ್ಟಮೆಟಿಕ್ ಪ್ಯೂರಿಟಿ ಇಸ್ ಮಸ್ಟ್ ಇಂಪಾರ್ಟೆಂಟ್, ಫಸ್ಟ್ ಪ್ರಯಾರಿಟಿ. ಅದಕ್ಕೆ ಶಿಸ್ತಿಗೆ ಫಸ್ಟ್ ಪ್ರಯಾರಿಟಿ ಕೊಡಲೇಬೇಕು ನಾವು. ಅದರಲ್ಲಿ ಕಾಂಪ್ರಮೈಸ್ ಇಲ್ಲ, ಅದು ಸರಳ ಅಲ್ಲ. ಶಿಸ್ತಿನಲ್ಲಿ ಕಂಫರ್ಟ್ ಮಾಡೋದು ಅಥವಾ ಅಡ್ಜಸ್ಟ್ ಆಗೋದು ಅದು ಸರಳತೆ ಅಲ್ಲ. ಸೌಜನ್ಯ, ನಮ್ಮ ವರ್ತಿಸುವುದು, ನಮ್ಮ ಮಾತು ಅನಿವಾರ್ಯ ಅಂತೇಳಿ ಕೋಪದಲ್ಲಿ ಬರೋದಲ್ಲ. ಯಾವಾಗಲೂ ಸರಳವಾಗಿ ಸಮಾಧಾನವಾಗಿರಬೇಕು. ಹಾಗಂತ ಶಿಸ್ತಿನ ಜೀವನವನ್ನು ಅಡ್ಜಸ್ಟ್ ಮಾಡಿಕೊಳ್ಳದೆ ಸರಳತೆ ಅಲ್ಲ. ಶಿಸ್ತು ಮಸ್ಟ್ ಅಂಡ್ ಶುಡ್, ಆದರೆ ನೆಸೆಸಿಟಿಯನ್ನು ಜಾಸ್ತಿ ಮಾಡ್ಕೊಳ್ಳೋದಿಲ್ಲ. ಎಷ್ಟು ಸಾಧ್ಯ ಆಗುತ್ತೋ, ಎಷ್ಟು ಕಡಿಮೆ ಆಗುತ್ತೆ ಅಷ್ಟರಲ್ಲೇ ಇದ್ರೂ ಪರವಾಗಿಲ್ಲ, ಆದರೆ ನೀಟಾಗಿ ಇರಬೇಕು, ಸ್ವಚ್ಛವಾಗಿರಬೇಕು. ಅದು ಸರಳ ಜೀವ, ಸಂತ ಜೀವ, ಶ್ರೇಷ್ಠ ಜೀವ. ಹಾಗಾಗಿ ನಾವು ಕೂಡ ನಮ್ಮ ಸ್ವಭಾವವನ್ನು ಸರಳ ಮಾಡಿಕೊಳ್ಳೋಣ, ಸರ್ವರಿಗೂ ಗೌರವ ಕೊಡೋಣ. ಏನೂ ಕಳ್ಕೊಳ್ಳೋದಿಲ್ಲ, ಎಲ್ಲ ಸುಟ್ಟು ಬೂದಿ ಆಗೋಗೋದಿದೆ. ಎಲ್ಲಿ ತನಕ ಈ ಗಂಟುಗಳು ಹಾಕ್ಕೊಂಡು ಹಂಗೆ ಗಂಟು ಇಟ್ಕೊಂಡೇ ಸತ್ತು ಹೋಗಿದ್ದಾರೆ ಎಲ್ಲರೂ. ನಾವು ಅದೇ ಕೆಲಸ ಮಾಡಬೇಕಾ ಈ ಜ್ಞಾನ ಮಾರ್ಗದಲ್ಲಿ ಬಂದ ಮೇಲೆ? ದಯವಿಟ್ಟು ಇವತ್ತು ಒಂದು ರಿಕ್ವೆಸ್ಟ್, ತಾವೆಲ್ಲ ಆತ್ಮರಿಗೆ, ನಿಮ್ಮೊಳಗಡೆ ಎಷ್ಟು ಗಂಟುಗಳಿದೆ ಎಲ್ಲರನ್ನ ಕ್ಷಮಿಸಿಬಿಟ್ರಪ್ಪ. ಇವತ್ತು ನಿಮಗೊಳ್ಳೇದು, ಅವ್ರಿಗಲ್ಲ. ಅದು ನೀವು ಕ್ಷಮಿಸಿದ ತಕ್ಷಣ ಅವ್ರು ಸರಿ ಹೋದ್ರು ಅಂತಲ್ಲ, ನೀವು ಸರಿ ಹೋಗ್ತೀರಿ. ಇಲ್ಲಿ ತನಕ ನಿಮ್ಗೆ ಯಾರ ಬಗ್ಗೆ ತಿರಸ್ಕಾರ ಭಾವನೆ ಇತ್ತು ಒಂದು ಲಿಸ್ಟ್ ಮಾಡಿ. ಯಾರನ್ನ ನೋಡಿದ್ರೆ ದ್ವೇಷ ಅನಿಸಿತ್ತು ಅವ್ರದ್ದು ಒಂದು ಲಿಸ್ಟ್ ಮಾಡಿ. ಯಾರು ಮೋಸ ಮಾಡಿದ್ದಾರೆ ಅವ್ರದ್ದು ಒಂದು ಲಿಸ್ಟ್ ಮಾಡಿ. ಯಾರನ್ನೂ ಮರಿಬೇಡಿ. ಎಷ್ಟು ಜನ ಆಗ್ತಾರೆ ನೋಡ್ಕೊಳ್ಳಿ. ಯಾರು ಬೆಳವಣಿಗೆ ನಿಮಗೆ ಸಹಿಸ್ಕೊಳಕ್ಕಾಗ್ತಿಲ್ಲ, ಹೊಟ್ಟೆ ಕಿಚ್ಚು ಬರುತ್ತೆ ನೋಡಿ, ಅಸೂಯೆ ಆಗುತ್ತೆ, ಅವ್ರದ್ದು ಒಂದು ಲಿಸ್ಟ್ ಮಾಡಿ. ನೀವು ಅಸೂಯೆ ಪಡುವಂಥವ್ರು, ತಿರಸ್ಕಾರ ಮಾಡುವಂಥವ್ರು, ದ್ವೇಷ ಬರುವಂಥವ್ರು, ಮೋಸ ಮಾಡಿರುವಂಥವ್ರದ್ದೆಲ್ಲರದ್ದು ಒಂದು ಲಿಸ್ಟ್ ಮಾಡಿ. ದಯವಿಟ್ಟು ಇವತ್ತು ಅವರಿಗೆಲ್ಲರಿಗೂ ಕ್ಷಮಾಪಣೆ ಪತ್ರ ಕೊಟ್ಟುಬಿಡಿ, ರಿಲೀಸ್ ಮಾಡಿಬಿಡಿ, ಮುಕ್ತ ಮಾಡಿಬಿಡಿ ಅವ್ರನ್ನ. ನಿಮ್ಮ ಒಳಗಡೆ ಗಂಟುಗಳಲ್ಲಿ ಬಂಧಿಸಿಟ್ಟುಕೊಂಡಿದ್ದೀರಿ ಅವ್ರನ್ನ ರಿಲೀಸ್ ಮಾಡಿ. ಇವತ್ತು ಗೇಟ್ ಓಪನ್ ಮಾಡಿಬಿಡಿ, ಖುಲಾ ದಿಲ್ ಆಗಿಬಿಡಿ, ದಿಲ್ ಸಾಫ್ ಮಾಡಿಬಿಡಿ. ಮಾಡೋಕ್ಕಾಗುತ್ತಾ? ಅಷ್ಟು ಈಸಿಯಾಗಿ ಗಣ್ಣವ್ರೆ, ಇಷ್ಟು ವರ್ಷದಿಂದ ನಮಗೆ ಅನ್ಯಾಯ ಮಾಡಿಬಿಟ್ಟಿದ್ದಾರೆ, ಇಷ್ಟು ವರ್ಷದಿಂದ ನನಗೆ ಎಷ್ಟು ಅವಮಾನ ಮಾಡಿದ್ದಾರೆ, ಒಂದು ದಿನದಲ್ಲಿ ಬಿಟ್ಟು ಬಿಡಿ ಅಂದರೆ ಹೆಂಗೆ ಗಣ್ಣವ್ರೆ? ಒಂದು ಸ್ವಲ್ಪ ಟೈಮ್ ಕೊಡಿ ಅಂತೀರಾ? ಸುಡ್ತಾ ಇದೆ ಒಳಗಡೆ ಹೃದಯ ನಿಮ್ಮದು, ಸುಟ್ಟು ಹೋಗ್ತಾ ಇದೆ ಒಳಗಡೆ, ಕರ್ಕಲಾಗ್ತಾ ಇದೆ ಹೃದಯ. ಇನ್ನು ಎಷ್ಟು ಸುಡಬೇಕು? ಒಳಗಡೆ ದ್ವೇಷದ ಅಗ್ನಿಗೆ, ತಾತ್ಸಾರ, ಅಸೂಯೆ ಬೆಂಕಿಗೆ ನಿಮ್ಮನ್ನು ನೀವು ಸುಟ್ಟುಕೊಳ್ತಾ ಇದ್ದೀರಿ. ಎಷ್ಟು ಜಲ್ದಿ ಬೆಂಕಿ ಹೊರಗಡೆ ಬರುತ್ತೋ ಅಷ್ಟು ನಿಮ್ಮ ಹೃದಯ ಶಾಂತ ಆಗುತ್ತೆ, ಶೀತಲ ಆಗುತ್ತೆ. ಶೀತಲತೆ ಯಾಕಾಗ್ತಿಲ್ಲ ಇಷ್ಟೆಲ್ಲ ಯೋಗ ಮಾಡಿದ್ರು ಅಂತಂದರೆ, ಒಳಗಡೆ ಬೆಂಕಿ ಹಚ್ಕೊಂಡು ಹೊರಗಡೆ ನೀರು ಸುರಿಕೊಂಡ್ರೆ ಏನಾಗೋದಿದೆ? ಬಿಟ್ಟುಬಿಡಿ ಸಾಕು ಇವತ್ತಿಗೆ.
ಏನು ಬೇಕಾದವ್ರು ಮಾಡಲಪ್ಪ, ನಾಳೆಯಿಂದ ಇನ್ನೂ ಹೆಚ್ಚಿಗೆ ಅವಮಾನ ಮಾಡ್ತಾರೆ ಮಾಡಕ್ಕಲ್ಲಿ. ಪರೀಕ್ಷೆ ಬರ್ಬೋದು ನಿಮಗೆ ನಾಳೆಯಿಂದ. ಇವತ್ತು ಸಾಫ್ ಮಾಡಿದ ತಕ್ಷಣ ನಾಳೆಯಿಂದನೇ ಚಲೋ ಆಗುತ್ತದೆ, ಮತ್ತು ಇವತ್ತೇ ಚಲೋ ಆಗಿಬಿಡ್ಬೋದು. ಯಾಕಂದ್ರೆ ಮಾಯ ಹಂಗೆ ಇರುತ್ತೆ, ಸ್ವಚ್ಛ ಆಗಕ್ಕೆ ಬಿಡದೇ ಇರೋದೇ ಅದ್ರ ಕೆಲಸ. ಅದಕ್ಕೆ ಮಲಿನನೇ ಇರಬೇಕು, ಅದಕ್ಕೆ ಗಲೀಜು ಇರಬೇಕು, ಅದಕ್ಕೆ ಒಳಗಡೆ ಬೆಂಕಿ ಇರಬೇಕು. ಅದಕ್ಕೆ ಶಾಂತವಾಗಿರೋದು, ಶೀತಲವಾಗಿರೋದು, ಸ್ವಚ್ಛವಾಗಿರೋದು. ಮಾಯಾಗ ಅಲರ್ಜಿ ಅದು, ಅದಕ್ಕೆ ರೆಡಿಯಾಗಿರ್ಬೇಕು ಪರೀಕ್ಷೆಗೆ. ಆ ಪರೀಕ್ಷೆ ಬರುತ್ತೆ ಅಂತ ಗೊತ್ತಿರಬೇಕು ನಿಮಗೆ, ಅದನ್ನು ಪಾಸ್ ಮಾಡ್ತೀನಿ ಅನ್ನೋ ಧೈರ್ಯ ಇರಬೇಕು. ಆವಾಗ ಮಾತ್ರ ನೀವು ಗಂಟು ಬಿಚ್ಚಿ ಇದಾಗಲ್ಲ ಬಿಡಿ, ಮತ್ತು ಇನ್ನು ಎಷ್ಟು ವರ್ಷ ಹೋಗ್ತೀರಿ, ಇನ್ನು ಎಷ್ಟು ಸಮಯ ಕೊಡಬೇಕು ಡ್ರಾಮಾ ನಿಮಗೆ. ಬಾಬಾರವ್ರು ಯಾವ ರೀತಿಯಲ್ಲಿ ಹೇಳ್ಬೇಕು ನಿಮಗೆ? ಇವತ್ತು ನಾವೆಲ್ಲರೂ ಸೇರಿ ಮಾಡೋಣ, ದಿಲ್ ಸಾಫ್ ಡೇ ಅಂತ ಮಾಡೋಣ. ಇವತ್ತು ದಿಲ್ ಸಾಫ್ ಡೇ, ಹೃದಯವನ್ನು ಸ್ವಚ್ಛಗೊಳಿಸುವ ದಿನ ಇವತ್ತು ಅಂತ ತಿಳ್ಕೊ. ಯಾರ ಮೇಲೆ ನಮಗೆ ಒಂದಷ್ಟು ದ್ವೇಷ, ಅಸೂಯದ ಗಂಟುಗಳಿದೆ, ಬೆಚ್ಚಿಬಿಡ, ಸ್ವಚ್ಛ ಆಗೋ. ದೀರ್ಘ ಉಸಿರು ತೆಗೆದುಕೊಂಡಾಗ ಏನೋ ಒಂಥರ ಖುಷಿ, ಉಲ್ಲಾಸ ಶ್ವಾಸಕೋಶಗಳಿಗಾಗತ್ತೋ. ಇವತ್ತು ಹೃದಯಕ್ಕೆ ಮುಕ್ತಿ ಸಿಕ್ಕಿಬಿಡುತ್ತೆ, ಇಲ್ಲೇ ಜೀವನ್ಮುಕ್ತಿಯನ್ನು ನೋಡಬಿಡುತ್ತೆ, ಬೃಂದಾವನವಾಗಿ ಬಿಡುತ್ತೆ ನಿಮ್ಮ ಹೃದಯ. ಅಷ್ಟು ಖುಷಿ ಪಡಲಿಕ್ಕೆ ತಯಾರಿದೆ ನಿಮ್ಮ ಹೃದಯ. ಇಡೀ ಜಗತ್ತನ್ನು ಪ್ರೀತಿಸುವಷ್ಟು ಪ್ರೀತಿ ಎಷ್ಟುಕೊಂಡಿದೆ ನಿಮ್ಮ ಹೃದಯ. ಆದರೆ ಅದಕ್ಕೆ ಅವಕಾಶ ಇಲ್ಲದಂತೆ ಬೆಂಕಿ ಒತ್ತಿ ಉರಿಸ್ತಾ ಇದ್ದೀವಿ. ಇವತ್ತು ಎಲ್ಲ ಗಂಟುಗಳನ್ನು, ದ್ವೇಷ, ಅಸೂಯೆ, ತಿರಸ್ಕಾರ ಎಲ್ಲ ಗಂಟುಗಳನ್ನು ಬಿಚ್ಚಿ ಎಲ್ಲರನ್ನ ಮುಕ್ತಿದಾತ ಆಗಿ ಕ್ಷಮಿಸಿಬಿಡಿ. ಕ್ಷಮಾ ಸಾಗರ ಮಾಸ್ಟರ್, ಕ್ಷಮಾ ಸಾಗರ ಆಗಿ ಕ್ಷಮಿಸಿಬಿಡಿ. ಆ ಆತ್ಮರನ್ನು ಯಾರದೆಲ್ಲ ಲಿಸ್ಟ್ ಬರ್ತಿರ್ತೀರಿ, ಒಂದು ಅರ್ಧ ಗಂಟೆ 1 ಗಂಟೆ ಟೈಮ್ ಮಾಡ್ಕೊಳ್ಳಿ ಇವತ್ತು. ಇಲ್ಲ ಏನು ಟೈಮ್ ಸಿಕ್ಕಿಲ್ಲ, ರಾತ್ರಿ ಮಲಗಬೇಕಾದ್ರೂ ಅದ್ರ ಒಳಗಡೆ ಇವತ್ತು 1 ಗಂಟೆ ಟೈಮ್ ಮಾಡ್ಕೊಳ್ಳೇಬೇಕು. ಮಸ್ಟ್ ಅಂಡ್ ಶುಡ್ ದಿಲ್ ಸಾಫ್ ಡೇ ಮಾಡೋಣ ಇವತ್ತು. ಹೆಸರು ಬರೆದಿರ್ತಿರಲ್ಲ, ಆ ಒಂದೊಂದು ಹೆಸರನ್ನು ತಗೊಳ್ಳಿ, ಆ ಮುಖವನ್ನು ಇಮರ್ಜ್ ಮಾಡ್ಕೊಳ್ಳಿ. ಮಧ್ಯದಲ್ಲಿ ಬುರುಕುಟಿ ಮಧ್ಯದಲ್ಲಿ ಆ ಆತ್ಮವನ್ನು ಇಮರ್ಜ್ ಮಾಡ್ಕೊಳ್ಳಿ. ನೀವು ಸ್ಪಷ್ಟವಾಗಿ ನೋಡಿ, ಕಣ್ಣು ಮುಚ್ಚಿಕೊಂಡೇ ನೋಡಿ, ಸ್ಪಷ್ಟವಾಗಿ ಕಾಣಿಸುತ್ತೆ ಅವ್ರ ಮುಖ. ಆ ಆತ್ಮಕ್ಕೆ ಡೈರೆಕ್ಟಾಗಿ ನೀನು ಆತ್ಮ ಮಾತಾಡು. ನಿನ್ನ ಪಾತ್ರ ನೀನು ಮಾಡಿದೀಯ, ನನ್ನ ಪಾತ್ರ ನಾನು ಮಾಡಿದ್ದೀನಿ. ನೀನು ಬೆಸ್ಟ್ ಆ್ಯಕ್ಟರ್ ಇದೀಯ, ನಾನು ಬೆಸ್ಟ್ ಆ್ಯಕ್ಟರ್ ಇದ್ದೀನಿ. ನೀನು ನಮ್ಮಪ್ಪನ ಮಗನೇ, ನಾನು ನಮ್ಮಪ್ಪನ ಮಗನೇ, ಇಬ್ಬರು ಒಂದೇ ಮನೆಯವರೇ, ಇಬ್ಬರು ಸಹೋದರ, ಅಪ್ಪಿಕೊಳ್ಳಿ. ಪಾತ್ರ ಏನಾದ್ರಲ್ಲಿ ನೀನು ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ತಗೊಳ್ಳೇಬೇಕು, ನಾನು ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ತಗೊಳ್ಳೇಬೇಕಲ್ಲ. ಇಬ್ಬರು ಮಸ್ತ್ ಮಾಡಿದ್ದೀವಿ, ಹಮ್ ಸಬ್ ಭಾಯಿ ಅಂತ ಹೇಳಿ ಹೃದಯದಿಂದ ಮಾಡ್ತೀನಿ ಅಂದರೆ ಇದನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಭಾವ ಸಮ್ಮುಖದಲ್ಲಿ ಮಾಡಬೇಕು, ಅವ್ಯಕ್ತ ಬಾಪ್ದಾಬ ಸಮ್ಮುಖದಲ್ಲಿ ಮಾಡಬೇಕು, ಎಲ್ಲ ದಾದಿಯರ ಸಮ್ಮುಖದಲ್ಲಿ ಮಾಡಬೇಕು. ಎಲ್ಲರನ್ನ ಆಹ್ವಾನ ಮಾಡಿ. ಮೊದಲು ಹೃದಯ ಮಂಟಪದಲ್ಲಿ ಎಲ್ಲರನ್ನ ಆಹ್ವಾನ ಮಾಡಿ. ಹೃದಯ ಅರ್ಥಾರ್ಥ ಮೀನ್ಸ್ ಆತ್ಮ ಅಥವಾ ಸಂಸ್ಕಾರ ಅನ್ಕೊಳ್ಳಿ. ಲೌಕಿಕ ಭಾಷೆಯಲ್ಲಿ ನಾನು ಹೃದಯ ಅಂತ ಬಳಸ್ತಾ ಇದ್ದೇನೆ ಅಷ್ಟೆ. ಎಲ್ಲರನ್ನ ಕರೆಸಿ ಅಲ್ಲಿ ಶಿವಬಾಬರವರು, ಬ್ರಹ್ಮ ಬಾಬಾ, ಮಮ್ಮಾರವರು, ಆದಿರತ್ನರೆಲ್ಲರನ್ನ ಸಾಕ್ಷಿಯಾಗಿ ಇಟ್ಕೊಂಡು ಒಂದೊಂದು ಆತ್ಮರ ಮುಖವನ್ನು ಇಮರ್ಜ್ ಮಾಡಿಕೊಂಡು ಆ ಆತ್ಮನಿಗೆ ಕ್ಷಮಾದಾನ ಪತ್ರವನ್ನು ಕೊಟ್ಟುಬಿಡಿ, ಕ್ಷಮಾಪಣೆ ಪತ್ರವನ್ನು ನೀಡಿಬಿಡಿ ಎಲ್ಲರಿಗೂ. ಇಲ್ಲ ಅವ್ರದ್ದೇನೋ ತಪ್ಪಿಲ್ಲ, ನಾನೇ ಇವ್ರನ್ನ ತಪ್ಪಿಕೊಳ್ಕೊಂಡಿದ್ದೆ ಅಂದರೆ ನಿಮಗೆ ನೀವೇ ಕ್ಷಮಾದಾನ ಪತ್ರವನ್ನು ತೆಗೆದುಕೊಂಡ್ಬಿಡಿ, ಮುಗೀತು. 1 ಗಂಟೆಯೊಳಗಡೆ ಅವ್ರನ್ನ ಮತ್ತಾವತ್ತು ಈ ದೃಷ್ಟಿಯಲ್ಲಿ ನೋಡಬಾರ್ದು. ಇವತ್ತೇನು ನೋಡ್ತಿದ್ರಿ ಆ ದೃಷ್ಟಿಯಲ್ಲಿ ಮತ್ತಾವತ್ತು ನೋಡ್ಬೋದು. ಅವ್ರು ಬಂದರೆ ಅಪಾರ ಗೌರವ, ಅಪಾರ ಪ್ರೀತಿ, ಅಪಾರ ಒಳಗೊಂದು ಹೊರಗೊಂದು ಇಲ್ಲವೇ ಇಲ್ಲ. ಅವ್ರು ಏನಾದರೂ ಅನ್ಕೊಳ್ಳಿ, ಏನಾದರೂ ಮಾಡಲಿ, ಐ ಆಮ್ ರೆಡಿ ಟು ಫೇಸ್ ಅಂತ ಹೇಳಿ ಅವ್ರನ್ನ ಕ್ಷಮಿಸಿಬಿಡಿ. ಕ್ಷಮಾಮೂರ್ತಿಗಳಾಗಿ, ಪ್ರೇಮ ಸಾಗರರಾಗಿ 1 ಗಂಟೆಯೊಳಗೆ ಚುಕ್ತ ಆಗುವಂಥ ಕೆಲಸವನ್ನು, ರೋಗವನ್ನು ಜನ್ಮಗಳಿಂದ ಹೊತ್ತುಕೊಂಡು ಬರ್ತಾ ಇದ್ದೀವಿ ಅಂದರೆ ಇದು ಅಜ್ಞಾನ ಅಲ್ಲದೆ ಮತ್ತೇನು? ಇವಾಗ ಜ್ಞಾನಕ್ಕೆ ಬಂದಿದ್ದೀವಿ, ಈಗಿಲ್ಲ ಅಂದ್ರೆ ಮತ್ಯಾವಾಗ ನಾವು ಮಾಡ್ಕೊಳ್ಳೋಕ್ಕಾಗುತ್ತೆ? ಅದಕ್ಕೆ ಇವತ್ತು ನಮ್ಮ ಸ್ವಭಾವವನ್ನು ಸರಳ ಮಾಡುವಂಥ ದಿಲ್ ಸಾಫ್ ಡೇ ಅಂತ ಇವತ್ತು ನಾವೆಲ್ಲರೂ ಮಾಡಿ ನಮ್ಮ ಹೃದಯ ಸ್ವಚ್ಛ ಮಾಡಿಕೊಂಡು ನಾಳೆಯಿಂದ ಎಲ್ಲರನ್ನ ಒಳ್ಳೆ ಸ್ವಭಾವದಿಂದ, ಒಳ್ಳೆ ಪ್ರೀತಿಯಿಂದ, ಒಳ್ಳೆ ವಿನಯದಿಂದ, ವಿಧೇಯತೆಯಿಂದ, ಎಲ್ಲರನ್ನ ಗೌರವದಿಂದ ಕಾಣುವಂತಹ ಒಂದು ಶ್ರೇಷ್ಠ ಬದುಕನ್ನು ಬದುಕುವಂಥ ದಿನಗಳನ್ನು ನಾವು ನಾಳೆಯಿಂದ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತ